ಏಕದೇಹಂ ನಿರ್ದೋಷಮಾಪ್ಯತಮಮಪ್ಯ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ವೇ ಪರಮಾಖ್ಯವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ಓಂ ಓಂ ಅಥಾತೋ ವಿಜಿಜ್ಞಾಸೋ ಏನು ಹೇಳಿದರು? ಆತ್ಮೈವ ಜ್ಯೋತಿರಿತ್ಯಾಹ ಜೀವಸ್ಯ ಈಶಂ ಶ್ರುತಿಸ್ತಥಾ ತದ್ಭಕ್ತಿ ತಾರತಮ್ಯೇನ ತಾರತಮ್ಯಂ ವಿಮುಕ್ತಿಗಂ ಬ್ರಹ್ಮಾದೀನಾಂಚ ಸರ್ವೇಷಾಂ ಆನಂದಾದೇರ್ಯಥಾಕ್ರಮಂ. ಅವ್ರು ಮಾಡ್ತಕ್ಕಂಥ ಭಕ್ತಿಯಲ್ಲಿ ತಾರತಮ್ಯನೇ ನಿಜವಾದ ತಾರತಮ್ಯ, ಆನಂದಾದಿಗಳೇ ಅದೇ ಕಾರಣ, ಮುಕ್ತಿಯಲ್ಲೂ ಹಾಗೇ ಇರುತ್ತೆ ಎಂಬುದನ್ನು ತಿಳಿಸಿದೆ. ಪ್ರತಿಬಿಂಬಪದಪೇಷಾಂ ಆನಂದೋ ಅನ್ಯಗುಣ ಯಥಾ. ಪ್ರತಿಬಿಂಬಪದನ್ನೇಷಾಂ ಆನಂದೋ ಅನ್ಯಗುಣ ಯಥಾ. ಮೇಲಿನವರ ಆನಂದದ ಪ್ರತಿಬಿಂಬದಂತೆ ಇದಿರುತ್ತೆ. ಪರಮಾತ್ಮನ ಆನಂದದ ಪ್ರತಿಬಿಂಬ ವಾಯುದೇವರಿಗಾದರೆ ಅವರ ಆನಂದದ ಪ್ರತಿಬಿಂಬ ಕೆಳಗಿನವರಿಗೆ. ಈಗೆಲ್ಲ ಪ್ರತಿಬಿಂಬ ಬರ್ತಾ ಹೋಗುತ್ತೆ. ವಾಯುದೇವ ಪ್ರತಿಬಿಂಬ ವದೇಶಾಂ ಆನಂದೋ ಅನ್ಯಗುಣ ಯಥ. ಅದೇ ರೀತಿ ಎಲ್ಲ ಗುಣಗಳು ಕೂಡ ದೊಡ್ಡವರ ಬಿಂಬರೂಪದಾದವರ ಆನಂದಾದಿಗಳ ಪ್ರತಿಬಿಂಬವೇ ಇವರಾಗಿರೋದ್ರಿಂದ ಇವರು ಅದೇ ಕ್ರಮದಲ್ಲೇ ಇರುತ್ತೆ. ಅದರ ಪ್ರತಿಬಿಂಬ ಅಂತ ಹೇಳಿದ್ರಿಂದ ಮತ್ತೆ ಡಿಪೆಂಡೆನ್ಸ್ ಇರುತ್ತೆ. ಸೋತ್ತಪರ ಆಧೀನ್ಯ ಅನ್ನೋದು ಮುಕ್ತಿಯಲ್ಲೂ ಕೂಡ ಹೋಗೋದಿಲ್ಲ. ಅದು ಬಹಳ ಮುಖ್ಯವಾದ ಅಂಶ. ತಸ್ಮಾತ್ ಭಿನ್ನಶ್ಚ ನಾರಾಯಣ ಗುಣಾಧೀನ ಅತ್ಯಲ್ಪಸ್ತದಪೇಕ್ಷೆಯ. ಇವೆಲ್ಲವೂ ಭಗವದಧೀನ. ಆದರೆ ದೇವರಿಗೆ ಹೋಲಿಸಿದಾಗ ಎಲ್ಲ ಆನಂದನ ಒಟ್ಟು ಸೇರಿಸಿದ್ರು ಕೂಡ ಅತ್ಯಲ್ಪವಾಗುತ್ತೆ ಹೊರತು ಜಾಸ್ತಿ. ಎಲ್ಲದು ಒಟ್ಟಿಗೆ ಸೇರಿಸಿದ್ರು ಕೂಡ, ಅನಾದಿ ಅನಂತ ಮುಕ್ತರನ್ನು ಸೇರಿಸಿದ್ರು ಕೂಡ ಪರಮಾತ್ಮನ ಆನಂದ ಇವರ ಆನಂದ ಎಷ್ಟಿರುತ್ತೆ ಅಂದರೆ ಅತ್ಯಂತ ಅಲ್ಪ. ತಸ್ಮಾತ್ ಭಿನ್ನಶ್ಚ ಸತತಂ. ಮತ್ತು ಪರಮಾತ್ಮ ಆನಂದ ಭಿನ್ನವಾಗಿದೆ. ಅವರೇನು ಹೇಳಿದ್ರು? ಆನಂದದ ತಾರತಮ್ಯನೇ ಇಲ್ಲ, ಸಾಮ್ಯ ಇದೆ ಅಂತ ಹೇಳ್ತಾರೆ ವಿಶಿಷ್ಟಾದ್ವೈತ ಮತದಲ್ಲಿ. ಈ ವ್ಯತ್ಯಾಸ ನೋಡಿದಾಗ ಹೇಳೋದಕ್ಕೆ ಸಾಧ್ಯ ಇದೆಯಾ? ಖದ್ಯೋತಕ್ಕೂ ಸೂರ್ಯನ ಬೆಳಕಿಗೂ ಸಾಮ್ಯ ಇದೆ ಅಂತ ಹೇಳಿದರೆ ಅದು ಹೇಗೋ ಹಾಗೆ. ತಸ್ಮಾತ್ ಭಿನ್ನಶ್ಚ ಸತತಂ ಅನ್ಯತ್ ಜ್ಞಾನಂ ಪರಶ್ಚ. ಪರಮಾತ್ಮನ ಜ್ಞಾನದ ರೀತಿನೇ ಬೇರೆ ಅಂತ ಹೇಳಿ ಆ ರೀತಿನ ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ. ಅದು ಅನ್ಯತ್ ಜ್ಞಾನಂಚ ಜೀವಾನಾಂ ಅನ್ಯ ಆನಂದ ಈಶತ ಮುಖ್ಯೇಶತ ಹರೇಶಸ್ಯ ಗೌಣಿ ಜೀವಸ್ಯ ಸಾಯತಃ ಇತಿ ಶ್ರುತೇ. ಇದು ಕೂಡ ವೇದವಾಕ್ಯನೇ. ಅನ್ಯತ್ ಜ್ಞಾನಂಚ ಜೀವಾನಾಂ ಅನ್ಯ ಆನಂದ ಈಶತ. ಜೀವನ ಆನಂದದ ರೀತಿ, ಪರಮಾತ್ಮನ ಆನಂದದ ರೀತಿ, ಆತನ ಸ್ವಾಮಿತ್ವದ ರೀತಿ ಎಲ್ಲರಿಗಿಂತ ಅತ್ಯಂತ ವಿಭಿನ್ನ. ಮುಖ್ಯೇಶತ ಅಂದರೆ ಜೀವೇಶ ಭೇದ ಅಂತ ಹೇಳಿದೆ ಮಧ್ಯೆ ಹೇಳಿದೆ. ಬ್ರಹ್ಮವಾಯುಗಳಿಗೆ ಭೇದ ಇದ್ದರೂ ಕೂಡ ಸಾಮ್ಯ ಇದೆ, ಭೇದ ಇದೆ, ಸಾಮ್ಯ ಇದೆ. ಆದರೆ ದೇವರಿಗೂ ನಮಗೂ ಏನಿಲ್ಲ, ಉಳಿದವರಿಗೆಲ್ಲ ಕೂಡ ಭೇದನೂ ಇದೆ, ಅತ್ಯಂತ ಹೆಚ್ಚಿನ ತಾರತಮ್ಯ ಕೂಡ ಇದೆ. ಇತಿ ಶ್ರುತಿ ಹೇಳ್ತಾ ಇದೆ. ಪಾಲಕತ್ವಾಧಿಕರಣ ಅಶ್ರುತಿ ಅಧಿಕರಣ ಮುಗಿತು. ಇತಿ ಶ್ರುತೇ ಸೃಷ್ಟಿನಾಶವು ತದಧೀನವು ಇತೀರಿದೆ. ಸೃಷ್ಟಿ ಮತ್ತು ನಾಶ ಎರಡು ಸಹ ಭಗವದ್ ಅಧೀನವಾಗಿವೆ. ಸ್ವಭಾವತ್ವಾತ್ ಸ್ಥಿತೇರ್ನೈತದ ಅಪೇಕ್ಷಾ ಇತಿ ನ ಯುಜ್ಯತೆ. ಯತಃ ಸ್ವಭಾವೋಪಿ ಅಖಿಲ ಈಶಾಯತ್ತೋ ಅಖಿಲಸ್ಯ ಚ. ಅಲ್ಲೊಂದು ಪ್ರಶ್ನೆ ಬಂತು, ಅದೇನದು ದೇವರಿಗೆ ಅಧೀನ ಯಾಕೆ ಆಗಬೇಕಿದೆ? ದೇವರ ಸ್ವರೂಪದಲ್ಲಿ ಆನಂದಾದಿಗಳು ಜೀವನದೇ, ದೇವರ ಅಧೀನ ಅಂತ ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಇದೆ. ಒಂದು ಮಾತು ಹೇಳ್ತಾರೆ, ಹೊಳೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಡಿ ಅಂತ ಹೇಳೋದಿಲ್ಲ. ಬೇಕಾದಕ್ಕೆ ಬೇಕಿಲ್ಲ. ನಿಮ್ಮ ಬಾವಿ ಆದರೆ ಅವಂದಾಗಬಹುದು, ನದಿ ಅವಂದಾಗತ್ತಾ? ಸಾಧ್ಯ ಇಲ್ಲ. ಅದು ಯಾಕೆ ಹೇಳಬಾರದು ಅಂತ ಹೇಳ್ತಾರೆ. ಹೌದು, ಉಳಿದವ್ರಿಗೆ ಹೇಳಬಾರದು, ಹಾಗೆ ದೇವರಿಗೆ ಮಾತ್ರ ಹೇಳಬೇಕು. ಯಾತಕ್ಕೆ? ಸ್ವಭಾವತ್ವ ಸ್ಥಿತೇರ್ನೈತದ ಅಪೇಕ್ಷತೆ ಇತಿ ನಯುಜ್ಯತೆ. ಯತಃ ಸ್ವಭಾವೋಪಿ ಅಖಿಲ ಈಶಾಯತ್ತೋ ಅಖಿಲಸ್ಯ ಚ. ಪ್ರತಿಯೊಬ್ಬರ ಸ್ವಭಾವ ಕೂಡ ಪರಮಾತ್ಮನ ಅಧೀನವಾದ್ದರಿಂದ ಆ ಮಾತನ್ನು ಹೇಳಲೇಬೇಕು ಅಂತ ಹೇಳ್ತಾರೆ. ಇಂಥ ಒಂದು ಆಧೀನ್ಯ ಜಗತ್ತಲ್ಲಿ ಯಾರಿಗೂ ಕಲ್ಪನೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾದಂತಹ ವ್ಯತ್ಯಾಸವನ್ನು ತಿಳಿಸಿದ. ಅವ್ಯಕ್ತೋಪಿ ಸ್ವಶಕ್ತಿಯೈವ ಭಕ್ತಾನಾಂ ದೃಶ್ಯತೆ ಹರಿಹಿ. ಇವತ್ತು ವ್ರತದಲ್ಲಿ ಕಾಯಿ ಹಾಲು ಉಪಯೋಗಿಸ್ತಾರೆ.
ಬೇರೆ ದಿವಸದಲ್ಲಿ ಸಾಮಾನ್ಯ ಉಪಯೋಗಿಸೋದಕ್ಕೆ ಹೋಗೋದಿಲ್ಲ. ಯಾಕೆ? ಬೇರೆ ಬೇರೆ ಅಲ್ಲಿ ಬೇಕಾದಷ್ಟಲ್ಲ, ಬೇರೆ ಇದು ಸಬ್ಸ್ಟಿಟ್ಯೂಟ್ ಆಗಿದ್ರೆ ಅದೇ ಮಾಡ್ಬೋದಾಗಿತ್ತು. ಸಬ್ಸ್ಟಿಟ್ಯೂಟ್ ಆಗೋದಿಲ್ಲ. ಇದ್ರ ಕಾಫಿ ಹಾಕಿ ಕೊಡ್ಲಿಕ್ಕಾಗತ್ತಾ ಇವರಿಗೆ? ಹಾಕಿದ್ರೆ ಆ ಟೇಸ್ಟ್ ಬರುತ್ತಾ? ಇವರು ಬರೋದಿಲ್ಲ. ಆದ್ದರಿಂದ ಅನಿವಾರ್ಯವಲ್ಲದ ಹೊರತು ಉಪಯೋಗಿಸೋದಿಲ್ಲ. ಆ ರೀತಿಯಲ್ಲಿ ನೋಡೋದು ಬೆಳಗಿದೆ, ಅವೆಲ್ಲ ಇದೆ, ಅದೇನು ವಿಷಾನೂ ಅಲ್ಲ, ಏನೂ ಅಲ್ಲ. ರುಚಿನೂ ತನ್ನದೇ ಆದ ರುಚಿನೇ ಇರುತ್ತೆ. ಅப்புறம் ಹಾಲಿನ ರುಚಿಗೆ ಹೊಲಸಕ್ಕೆ ಬರೋದಿಲ್ಲ. ಹಾಲಿನ ಕೆಲಸ ಮಾಡೋಕ್ಕಾಗೋದಿಲ್ಲ. ಹೆಪ್ಪಾಗಿ ಮೊಸರು ಮಾಡ್ಬೋದು, ಅದರಿಂದ ಸಾಧ್ಯ ಇಲ್ಲ. ಆ ಗುಣ ಅದಕ್ಕಿಲ್ಲ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ದೇವರು ಆರೋದಕ್ಕೆ ನಮಗೂ ವ್ಯತ್ಯಾಸ ಎಲ್ಲ ಕಡೆಗೂ ಕುಡಿದು ನೋಡ್ಬೇಕಷ್ಟೆ. ಅಭ್ಯಾಸ ಅವ್ಯಕ್ತೋಪಿ ಸ್ವಶಕ್ತೈವ ಭಕ್ತಾನಾಂ ದೃಶ್ಯತೆ ಹರಿಹಿ. ದೇವರು ಅದೃಶ್ಯ ಅಂತೀರಿ, ಅಪರೋಕ್ಷ ಆಗಬೇಕು ಅಂತೀರಿ. ಏನಿದು? ಅದೃಶ್ಯ ಅಂದಮೇಲೆ ಕಾಣಬಾರ್ದು, ಕಣ್ಮೇಲೆ ಅದೃಶ್ಯ ಅಂತ ಹೇಳಬಾರ್ದು. ಹೌದಲ್ಲ? ಅದೃಶ್ಯ ವಸ್ತು ಮತ್ತು ಗಾಡಿ ಎಂದಾರು ಕಣ್ಣಿಗೆ ಕಂಡಿದೆ ಯಾರಿಗಾರು ಕೂಡ. ಆದರೆ ಇದೇ ಅಂತ ಗೊತ್ತಾಗಿದೆ, ಸ್ಪರ್ಶದಿಂದ ಗೊತ್ತಾಗಿದೆ ಇಲ್ವೋ? ಯಾರ್ಯಾರು ಪ್ರತ್ಯಕ್ಷ ಒಬ್ರಿಗಾರು ಕಂಡಿದೆ ಗಾಡಿ? ಇಲ್ಲ. ಅದೇ ರೀತಿ ಅದೃಶ್ಯ ಅನ್ನೇ ಇಲ್ಲ, ದೃಶ್ಯ ಅನ್ನೇ. ಅದೃಶ್ಯ ಅಂತ ಕರೆದು ಅಪರೋಕ್ಷ ಜ್ಞಾನ ಆಗಬೇಕು, ಅದೃಶ್ಯವಾದನ್ನು ನೋಡಿ ಅದನ್ನೇನರ್ಥ? ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ. ಹೌದು, ಒಳ್ಳೆ ಪ್ರಶ್ನೆ ಇದು. ಆದರೆ ಅವ್ಯಕ್ತೋಪಿ ಸ್ವಶಕ್ತೈವ ಭಕ್ತಾನಾಂ ದೃಶ್ಯತೆ ಹರಿ, ಇದು ವಿಶೇಷ. ಇದು ಪರಮಾತ್ಮ ಅವ್ಯಕ್ತನಾದರೂ ಕೂಡ ಭಕ್ತರಿಗೆ ಅನುಗ್ರಹಕ್ಕೋಸ್ಕರವಾಗಿ ತಾನು ಕಾಣಿಸ್ತಾನೆ. ಮತ್ತು ದೇವ್ರು ನೋಡ್ಬಿಟ್ಟು ಇಲ್ಲ, ಅವರಿಗೆ ಮಾತ್ರ ಬೇರೆಯವರಿಗೆ ಕಾಣಿಸೋದಿಲ್ಲ. ಇದು ದೇವರ ವೈಶಿಷ್ಟ್ಯ. ಇದು ದೃಶ್ಯವಾದರೆ ಎಲ್ಲರಿಗೂ ಕಾಣಿಸ್ಬೇಕು, ಆ ರೀತಿ ಇಲ್ಲ. ಎಲ್ಲರಿಗೂ ಕಾಣೋ ಪ್ರಸಂಗ ಇಲ್ಲ. ಯಾರಿಗೆ ಕಾಣ್ತಾನೆ? ಭಕ್ತರಿಗೆ ಮಾತ್ರ ಕಾಣ್ತಾನೆ. ಬಹಳ ಮುಖ್ಯವಾದ ಅಂಶ ಇದು. 1000 ಜನ ಕಣ್ಣಿಲ್ದವ್ರು ಕೂತಿದ್ದಾರೆ, ಒಬ್ಬ ಕಣ್ಣಿರೋರಿಗೆ ಕಾಣಿಸ್ತಾನೆ. ಎಂಥ ಅವರೊಬ್ಬರು ಕಣ್ಣಿ ಉಳಿದವ್ರಿಗೆ ಕಾಣಿಸೋಕ್ಕೆ ಸಾಧ್ಯ ಇಲ್ಲ. ಅದು ಅವರಿಗೆ ಮಾತ್ರ ಕಾಣಿಸುತ್ತೆ. ಆ ದೃಷ್ಟಿಯಿಂದ ದೇವರು ಅದೃಶ್ಯ ಅನ್ನೋದಕ್ಕೆ ವಿರೋಧ ಬರಲಿಲ್ಲ, ಕಾಣಿಸ್ತಾ ಇರೋದಕ್ಕೂ ವಿರೋಧಕ್ಕೆ ಬರಲಿಲ್ಲ. ಯಾಕೆ ಕಾಣಿಸ್ತಾನೆ? ಅವ್ರ ಭಕ್ತಿಗೆ ಮೆಚ್ಚಿ ಕಾಣಿಸ್ತಾನೆ. ಅವ್ರ ಭಕ್ತಿಗೆ ಮೆಚ್ಚಿ ಕಾಣಿಸ್ತಾನೆ. ಇದು ದೇವರ ಶಕ್ತಿ. ಅದೃಶ್ಯನಾದವ್ರು ಹೇಗೆ ಕಾಣಿಸ್ತಾನೆ ಅಂದರೆ ಅಚಿಂತ್ಯದ್ಭುತ ಶಕ್ತಿ. ಅದು ದೇವರ ಶಕ್ತಿ. ಅದೃಶ್ಯತ್ವ ಬಿಟ್ಟಿಲ್ಲ, ಕಂಡು ಕಾಣಿಸ್ತಾನೆ. ಅದೃಶ್ಯತ್ವ ಹೋಗಿದ್ರೆ ಏನಾಗ್ತಿತ್ತು? ಉಳಿದವ್ರಿಗೂ ಕಾಣಿಸ್ಬೇಕಾಗಿತ್ತು. ಒಬ್ರಿಗೆ ಅಪರೋಕ್ಷ ಜ್ಞಾನವಾಗಿ ಎಲ್ರಿಗೂ ಆಗಿಬಿಡ್ತಾ ಇತ್ತು. ಗೊತ್ತಾಯ್ತಾ? ಸಭೆಯಲ್ಲಿ ಸಿನಿಮಾ ತೋರಿಸ್ತಾ ಎಲ್ರಿಗೂ ಕಾಣಿಸುತ್ತಾ ಇಲ್ಲ. ಅದು ಆ ರೀತಿ ಕಾಣಿಸ್ಬೇಕಾಗಿತ್ತು, ಕಾಣಿಸೋದಿಲ್ಲ. ಅದೃಶ್ಯತ್ವ ಹಾಗೆ ಇಟ್ಕೊಂಡು ಇವರಿಗೆ ಮಾತ್ರ ದೃಶ್ಯನಾಗ್ತಾನೆ. ಇದು ಉಳಿದ ಕಡೆ ಕಾಣೋದಿಲ್ಲ ಅಂತ ಕೇಳಿದ್ರೆ ಹೌದು, ಕಾಣೋದಿಲ್ಲ. ಯಾಕೆಂದರೆ ಅವರು ದೇವರಲ್ಲ, ಆದ್ದರಿಂದ ಆ ಶಕ್ತಿ ಅವರಿಗಿಲ್ಲ. ನಮ್ಮಲ್ಲೇ 100 ಜನ ಇಂಟರ್ವ್ಯೂ ಕಾಯ್ತಾ ಇರ್ತಾರೆ, ಒಬ್ಬರು ಯಾರೋ ಬರ್ಬೋದು, ಉಳಿದವ್ರಿಗಿಲ್ಲ. ಹೇಳಕ್ಕೆ ಬರುತ್ತಾ ಇಲ್ಲ. ಯಾರು ಅವ್ರ ಶಕ್ತಿ ಅದು. ಒತ್ತಾಯ ಮಾಡಿದ್ರೆ ನಾಳೆನೂ ಕಾಣೋದಿಲ್ಲ ಅಂತ ಹೇಳ್ತಾರೆ. ಹೆಚ್ಚು ಮಾಡ್ಲಿಕ್ಕೆ ಹೋದರೆ ಇರೋದನ್ನು ಕಳ್ಕೊಂಡು ಬಿಡ್ತಾನೆ. ಆದ್ದರಿಂದ ಹಾಗೆ ಮಾಡಕ್ಕೆ ಬರೋದಿಲ್ಲ. ತದವ್ಯಕ್ತ ಬಾಹಿ ಅಧಿಕರಣಕ್ಕೆ ಅರ್ಥ ಇದೆ. ಹೌದು. ಅಲ್ಲ ಅಲ್ಲ ಅಲ್ಲ, ಸೃಷ್ಟಿ ಬದಲಾದ ಕಡೆ ಈಗ ಒಬ್ಬ ದೇವ್ರು ಸೃಷ್ಟಿ ಮಾಡಿ ಬಿಟ್ಬಿಟ್ಟ, ಕೆಲಸ ಕೊಟ್ಬಿಟ್ಟ, ಕೊಟ್ಟವನು ಹೋಗೇ ಬಿಟ್ಟ, ಇಲ್ಲೇ ಇಲ್ಲ. ಟ್ರಾನ್ಸ್ಫರ್ ಆದ, ಸತ್ಯ ಹೋದ. ಇವನು ಕೆಲಸ ಮಾಡ್ಕೊಂಡಿದ್ದಾನ ಇಲ್ವಾ? ಮಾಡ್ಕೊಂಡಿದ್ದಾನೆ ಅಲ್ಲ. ಈಗ ಆ ರೀತಿ ಮಾಡಕ್ ಬರ. ದೇವ್ರಿಗೆ ಆ ರೀತಿ ಅಲ್ಲ. ದೇವ್ರು ಆಗ ಕೂಡ ಏನ್ ಮಾಡಬೇಕು? ತಾನೇ ಮಾಡಬೇಕು ಹೊರತು ಇವ್ರ ಕೈಯಲ್ಲಿ ಮಾಡಿಸ್ತಾನೆ. ಯಾವುದೇ ಕಾಲದಲ್ಲೂ ಕೂಡ ಮುಕ್ತರಾದ ಮೇಲೂ ಕೂಡ ನೋಡೋದು ಕೇಳೋದು ಎಲ್ಲ ಭಗವತ್ ಅಧೀನನೇ ಹೊರತು ಏನಲ್ಲ ಅದು ಇನ್ನು ನಾವು ಪಾಡಿ ಆಗಿರ್ಬೋದು ಅಂತ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳುತ್ತೆ. ಎಂದೂ ಸಾಧ್ಯ ಇಲ್ಲ. ಪ್ರತಿಬಿಂಬ ಹಾಗೆ, ಪ್ರತಿಬಿಂಬ ಅಂದ್ರೆ ಹಾಗೆ. ಯಾವ ಸ್ಟೇಜಲ್ಲೂ ಕೂಡ ಏನಲ್ಲ ಅದು ಅಕಸ್ಮಾತ್ ಇದ್ರೆ ಪ್ರತಿಬಿಂಬ ಅಲ್ಲ. ಪ್ರತಿಬಿಂಬ ಅಲ್ಲ. ಪ್ರತಿಬಿಂಬ ಅದು ಏನಾಗಬೇಕಾಗಿತ್ತು? ಅದು ಜೊತೆಗೆ ಇರಲೇಬೇಕು. ಇಲ್ಲ ಅಂದರೆ ಪ್ರತಿಬಿಂಬ ಅಲ್ಲ. ಅರ್ಥ ಆಯ್ತಾ? ಈಗ ಧೂಮ ಇದ್ದಲ್ಲಿ ವನ್ಯ ಇದ್ದೇ ಇರೋದು. ಧೂಮ ಇದ್ದು ವನ್ಯ ಇಲ್ಲ ಅಂತ ಕೇಳಿದ್ರೆ ಏನರ್ಥ? ಧೂಮನೇ ಅಲ್ಲ ಅದು, ಬಾಷ್ಪ ಮಂಜು ಅಷ್ಟಿದೆ. ಮಂಜು ಆಗಿದೆ ಹೊರತು ನೇಮ. ಆ ದೃಷ್ಟಿಯಲ್ಲಿ ಏನಿಲ್ಲ, ದೇವರಿಗೆ ಮಾತ್ರ ನೀವ ತಪಸ್ಲಿಕ್ಕೆ ಬರೋದಿಲ್ಲ. ಉಳಿದು ತಪ್ಪಿಸ್ಬೋದು, ದೇವರು ತಪ್ಪಿಸ್ಲಿಕ್ಕಾಗೋದಿಲ್ಲ. ಹೌದು, ಅದು ಕೂಡ ಅದು ಸ್ವೇಚ್ಛೆಯಿಂದಾನೆ. ಅದು ಹೇಳಿದೆ. ಎಲ್ಲಿ ಅವತಾರದ ಪರಮಾತ್ಮ ಕಾಣಿಸ್ತಾನೆ ಅಂತ ಹೇಳಿದ್ರು ಅಲ್ಲಿ ಉತ್ತರನೂ ಕೊಟ್ಟರು. ಅವ್ರಿಗೆ ಅದಕ್ಕೆ ಕಾಣಿಸ್ಬೇಕು, ಕಾಣಿಸ್ತಾನೆ ಅಷ್ಟೇ ಹೊರತು ಈ ರೀತಿ ಕಾಣೋದಿಲ್ಲ. ಅನುಗ್ರಹದಿಂದ ಕಾಣೋದು ಬೇರೆ, ಗೊತ್ತಾಯ್ತಾ? ಅನುಗ್ರಹದಿಂದ ಕಾಣೋದು ಬೇರೆ, ಸುಮ್ಮನೆ ಕಾಣಬೇಕು ಅಂತ ಕಾಣೋದು ಬೇರೆ. ಮತ್ತು ಮೆರವಣಿಗೆ ಹೋಗ್ತಾ ಇರ್ತಾರೆ, ಅದನ್ನೆಲ್ಲ ನೋಡ್ತಾರೆ. ಅದೇನು ಪರಿಚಯ ಇದೆ ಅಂತ ಅರ್ಥನಾ? ಕೆಲಸ ಆಗುತ್ತೆ ಏನಿಲ್ಲ, ಸೊ ನೋಡಿ ಬಂದ್ಬಿಡ್ತಾರೆ ಅಷ್ಟೇ. ಆದರೆ ತಾನೇ ಅವ್ರ ಕಡೆಯಲ್ಲಿ ಅವಾಗೇನಾಯಿತು? ಕೆಲಸ ಬೇರೆ. ಅಪ್ರೋಷ್ಟ ಜ್ಞಾನಿಗಳಿಗೆ ಹಾಗೆ ಕಾಣಿಸ್ತಾನೆ, ಉಳಿದವ್ರಿಗೆ ಹಾಗೆ ಕಾಣಿಸೋದಿಲ್ಲ. ಅವತಾರದಲ್ಲಿ ಕಾಣೋದು ಕೂಡ ತನ್ನ ಇಚ್ಛೆಯಿಂದ, ಮತ್ತೆ ಅದು ಕೂಡ ಆಟೋಮೆಟಿಕ್ ಅಲ್ಲ.
ಆಟೋಮೆಟಿಕ್ ಅಲ್ಲ. ಇವರು ಎಲ್ಲರೂ ಕಾಣಬೇಕಂತ ನಿಯಮ ಇಲ್ಲ. ಅಲ್ಲೂ ಕೂಡ ಕೆಲವರು ಕಾಣೋದಿಲ್ಲ. ವಿಶ್ವರೂಪ ತೋರಿಸಿದ್ರು ಕೂಡ ದುರ್ಯೋಧನ ಅರ್ಥ ಆಗಬಾರ್ದು, ಆ ರೀತಿ ತೋರಿಸಿದ. ಅರ್ಥ ಆಯ್ತಾ? ಇದು ವ್ಯತ್ಯಾಸ ಇದೆ. ಇದೆಲ್ಲ ಯಾಕೆ ಹೊಂದಿಸ್ಬೇಕು? ಒಂದು ಮಾತಿದೆ, ಅಚಿಂತ್ಯಾದಿ ದೇವರು ಅನ್ನೋ ಪದದಲ್ಲಿ ಏನಿದೆ ಅದು? ಇವತ್ತು ಆಕಾಶ ಅಂದ ತಕ್ಷಣ ಏನು ಶುರುವಾಯ್ತು? ಅದಕ್ಕೆ ಅನಂತತ್ವ ಬಂದೇ ಬಿಟ್ಟು ಇಮಿಡಿಯೇಟ್ ಆಗಿ. ಎಲ್ಲಿ ಆಕಾಶ ಎಂಡ್ ಆಗುತ್ತೆ ಅಂತ ಆಕಾಶ ಅಲ್ಲ. ಗೊತ್ತಾಯ್ತಾ? ವಿಟೋ ಪವರ್ ಅಲ್ಲ, ಅವನದ್ದೇ ಪವರ್ ಅದು. ಬೇರೆ ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಹೊರಿಸಕ್ಕೂ ಬರೋದಿಲ್ಲ. ಅಚಿಂತ್ಯಾತ್ಮ ವಿಟೋ ಪವರ್ ಅಚಿಂತ್ಯಾತ್ಮ ಶಕ್ತಿ ಏನೋ ಅಲ್ಲ ಅದು. ಗೊತ್ತಾಯ್ತಾ? ಅವ್ನು ಬೇರೆ ಜಾಗದಲ್ಲಿ ಕೊಟ್ಟರೆ ಅವನ ಪವರ್ ಆಯ್ತು. ಇವನೇ ಇರಬೇಕು ಅಂತ ಏನೂ ಇಲ್ಲ ಅದಕ್ಕೆ. ದೇವರಾಗಲ್ಲ, ಅವನೇ ಯಾವಾಗಲೂ ಕೂಡ. ಹಾಂ, ಯಾರು ಹೇಳಿ ಎಲ್ಲಿ ನೋಡಿದ್ದಾರೆ ಆ ಥರ? ಎಲ್ಲಿ ನೋಡ್ತಾರೆ? ಫಿಸಿಕಲ್ ಆತ ಕಂಡ್ರೆ ಮಾತ್ರ ತಾನಾಗಿ ಕಾಣಬೇಕು ದೇವರು. ಒಬ್ಬನಿಗೆ ಕಂಡ, ಇವನು ತಾನು ಬಗ್ಗೆ ನೋಡೋಗಿಲ್ಲ, ಕಾಣಿಸೋದಿಲ್ಲ ಅವನಿಗೆ. ಅರ್ಥ ಹೇಳಿದ್ದೇನು? ಅದು ತನ್ನ ಇಚ್ಛೆಯಿಂದ. ಗೋಪಿಕಾಚಾರ್ಯರಿಗೆ ಕಂಡಂತೆ ಉಳಿದವ್ರಿಗೆ ಕಾಣಲಿಲ್ಲ. ಅಲ್ಲೂ ದೇವರಲ್ಲಿ ಇದರಲ್ಲೇ ನಾಟಕದಲ್ಲಿ ಮುಂದೆ ಕೂತವ್ರಿಗೆ ಕ್ಲಾರಿಟಿ ಹಿಂದೆ ಬರೋದಿಲ್ಲ, ವ್ಯತ್ಯಾಸ ಆಗುತ್ತೆ. ಕೆಲವ್ರಿಗೆ ಕಾಣಿಸೋದು ಇಲ್ಲ. ಅರ್ಥ ಆಯ್ತಾ? ದೃಷ್ಟಿ ಸರಿ ಇಲ್ದವ್ರೆ ಕಾಣಿಸೋದು, ಹತ್ರ ಕೂತರು ಕಾಣಿಸೋದಿಲ್ಲ, ತುಂಬ ಮುಂದಕ್ಕೆ ಕುಡಿಸೋರು ಕಾಣಿಸೋದಿಲ್ಲ. ಎಲ್ಲ ವ್ಯತ್ಯಾಸ ನಮ್ಗೆ ಒಂದೊಂದು ಕಡೆ ಕಾಣಿಸುತ್ತೆ, ದೇವರಲ್ಲಿ ಎಲ್ಲ ಕಡೆ ಕಾಣಿಸುತ್ತೆ. ಅದಕ್ಕೆ ದೇವರು ಪರಿಪೂರ್ಣ ಅಂತ ಕರೆದಾರೆ. ಆದ್ದರಿಂದ ಸೃಷ್ಟಿಯಾದಿಗಳು ಕೂಡ ಆಟೋಮೆಟಿಕ್ ಅಲ್ಲ. ತನಗೆ ಬೇಕು, ಮಕ್ಕಳು ಬೇಕು, ಬೇಡ ಆ ರೀತಿ ಮಾಡಕ್ಕೆ ಬರೋದಿಲ್ಲ. ದೇವರ ಸಂಕಲ್ಪ ಇದ್ರೆ ಏನು ಮಾಡಿದರೂ ಕೂಡ ಆಗಬೇಕು, ಇಲ್ಲದವ್ರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ಯಕ್ತೋಪಿ ಸ್ವಶಕ್ತೈವ ಭಕ್ತಾನಾಂ ದೃಶ್ಯತೆ ಹರಿಹಿ. ದೇವರ ಶಕ್ತಿ ಇದು, ಯಾರೋ ಗ್ರಾಂಟ್ ಮಾಡಿದ್ದಲ್ಲ, ತನ್ನದೇ ಶಕ್ತಿ ದೇವರು. ಆಮೇಲೆ ಭಯವ್ಯಪದೇಶಾಧಿಕರಣಂ ತದಭಿನ್ನ ಗುಣ ನಿತ್ಯಂ ಅಪಿ ಸರ್ವೇ ವಿಶೇಷತಃ ಗುಣತ್ವೇನ ಗುಣಿತ್ವೇನ ಭೋಕ್ತೃಭೋಗ್ಯತೆಯ ಸ್ಥಿತಾಃ. ಇವರು ಎಲ್ಲ ಗುಣಗಳು ದೇವರೊಂದಿಗೆ ಏನಾಗಿವೆ? ಅವು ಅಭಿನ್ನವಾಗಿವೆ, ಪ್ರತ್ಯೇಕವಾಗಿ ಇಲ್ಲ. ಆದರೆ ಗುಣತ್ವೇನ ಗುಣಿತ್ವೇನ ಭೋಕ್ತೃಭೋಗ್ಯತೆಯ ಸ್ಥಿತಾಃ. ಭೋಕ್ತ ಭೋಗ್ಯ, ಆಮೇಲೆ ಗುಣಿ ಗುಣ, ಈ ರೀತಿ ವ್ಯವಹಾರ ಇದೆ, ಇಲ್ಲ ಅಂತಲ್ಲ. ಆದರೆ ವಿಶೇಷಾತ್ಮತೆಯ, ಅದು ವಿಶೇಷನೇ ಹೊರತು ನಮ್ಮಲ್ಲಿ ಎರಡು ಗುಣಗಳಿವೆ. ಭಿನ್ನ ಗುಣನೂ ಇದೆ, ಸ್ವಭಾವದ ಗುಣನೂ ಇದೆ. ಆದರೆ ಸ್ವಭಾವದ ಗುಣ ನಿತ್ಯ, ಸ್ವತಂತ್ರ ಅಲ್ಲ, ನಿತ್ಯ. ಅದು ಉಳಿದ ಗುಣಗಳು ಹಾಗಿರಬೇಕಾಗಿಲ್ಲ. ಬಿಸಿ ಪದಾರ್ಥ ಹಾಲು ಆರಿ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗುತ್ತೆ, ಸ್ವಭಾವ ಅಲ್ಲ ಅದು. ಬಿಳಿ ಬಣ್ಣ ಹೋಗುತ್ತಾ? ಹೋಗೋದು. ಎಷ್ಟು ಕಾಯಿಸಿದ್ರು ಬಿಳಿ ಬಣ್ಣ ಇರುತ್ತೆ, ಎಷ್ಟು ಐಸ್ ಮಾಡಿದ್ರು ಕೂಡ ಹೇಗಿರುತ್ತೆ ಅದು ಮತ್ತೆ ಬೆಳಗ್ಗೆ ಇರುತ್ತೆ. ಇದೆಲ್ಲ ವ್ಯತ್ಯಾಸ. ಅದರಲ್ಲಿ ಎರಡು ವಿಧವಾದದಿದೆ, ಒಂದು ಬೇರೆ, ಒಂದು ಸ್ವಭಾವ. ದೇವರಲ್ಲಿ ಹಾಗಿಲ್ಲ, ಎಲ್ಲವೂ ಸ್ವಾಭಾವಿಕ ಹೊರತು ಬೇರೆ ಅಲ್ಲ, ವಿಶೇಷ. ಅದಕ್ಕೆ ದೇವರಿಗೆ ಕೃಷ್ಣ ಬಾಲಕೃಷ್ಣ ಯಾವುದು ಇಡೀ ಜಗತ್ತನ್ನು ಬಾಯಲ್ಲಿ ತೋರಿಸ್ತಾ ಅಂದರೆ ಆಮೇಲೆ ತೋರಿಸ್ತೀನಿ ಅಂತ ಹೇಳಿಲ್ಲ ದೇವರು. ದೇವರಲ್ಲಿ ಏನಿಲ್ಲ, ಪೂರ್ಣತ್ವ ಇದೆ. ಪೂರ್ಣತ್ವ ಇರೋದ್ರಿಂದ ದೊಡ್ಡದು ಚಿಕ್ಕದು ವ್ಯತ್ಯಾಸನೇ ಇಲ್ಲ. ಇದು ದೇವರ ವಿಶೇಷತೆ. ಉಳಿದವರಿಗೆಲ್ಲ ಹಾಗಿಲ್ಲ. ಅರ್ಜುನನಿಗೆ ಧನುವಿದ್ಯೆ ಬಂದಿದ್ದೆಲ್ಲ ಆಮೇಲೆ, ಧನುಸ್ ಸಿಕ್ಕಿದ್ದ ಆಮೇಲೆ, ನಡೆಸಿದ್ದಾಮೇಲೆ. ಆಮೇಲೆ ಇದ್ರೂ ಕೂಡ ಕೆಟ್ಟ ಅನುಗ್ರಹ ಮಾಡಲಿಲ್ಲ. ಯಾರೋ ಕಳ್ಳರಿ ಸೋತು ಬಿಟ್ಟ. ಇಲ್ಲಿ ಅಶ್ವತ್ಥಾಮಾಚಾರ್ಯ ಕಳ್ಳರು ಯುದ್ಧ ಮಾಡಿದ ವ್ಯಕ್ತಿ, ಯಾರೋ ಕಳ್ಳರು, ಬೀದಿ ಕಳ್ಳರು ಅವರೆಲ್ಲ ಕೂಡ, ಅವ್ರ ಕೈಲಿ ಸೋತ್ಬಿಟ್ಟ ಅರ್ಜುನ. ಇದೆಲ್ಲ ನೋಡಿದ ದೇವರಿದ್ದ ವ್ಯತ್ಯಾಸ ಉಂಟಾ? ಇಲ್ಲವೇ ಇಲ್ಲ. ಅದು ಯಾರು ದೇವತೆಗಳವರು ನಮ್ಮಂತೆ ಅಲ್ಲ, ಅರ್ಜುನಾದಿಗಳು ನಮ್ಮಂತೆ ಅಲ್ಲ, ಅವರಂತೆ ಎಲ್ಲ ನಮಗೆ ಸಾಧ್ಯನೂ ಇಲ್ಲ. ಇಷ್ಟಾದರೂ ಕೂಡ ಏನದು ಮೇಲಿನವ್ರ ಮುಂದೆ ಕಡಿಮೆ ಆಗ್ಬಿಡುತ್ತೆ, ದೇವ್ರ ಮುಂದೆ ಅಂತಲೂ ಏನಿಲ್ಲ. ಎಲ್ಲ ಸಿಂಪಲ್ಲಾಗಿ ಹೇಳಿ, ಎಷ್ಟು ಸ್ಟೋರಿ ಬಿಲ್ಡಿಂಗ್ ಬೇಕಾದ್ರೂ ಕಟ್ಟಿ, ನೀವು ಪ್ಲೇನಿಂದ ನೋಡಿದ್ರೆ ಕಾಣಿಸೋದು ಹೇಗದು? ಮೌಂಟ್ ಎವರೆಸ್ಟ್ ಕೂಡ ಕಾಣಿಸೋದು ಹೇಗೆ ನಿಮಗೆ? ಫ್ಲ್ಯಾಟಾಗಿ ಕಾಣಿಸ್ತದೆ. ಅದ್ರ ಫ್ಲ್ಯಾಟ್ ಎಷ್ಟು ಮೇಲೆ ಬೇಕಾದ್ರೂ ಹೋಗಿ ನೀವು. ಅದು ಯಾವಾಗ ಈ ಕಡೆಯಿಂದ ನೋಡ್ತಾರೆ ಕಾಣಿಸ್ತಾರೆ, ಅಷ್ಟು ಈ ಹೈಟ್ ಅಷ್ಟೇ, ಬಟ್ ಆ ಹೈಟ್ ಇಲ್ಲ ಅದಕ್ಕೆ. ದೇವ್ರು ಯಾವ ಕಡೆ, ಆಕಾಶ ಯಾವ ಕಡೆ ನೋಡಿದ್ರೆ ಹೇಗೆ ಕಾಣಿಸುತ್ತದ? ಎಂಡ್ಲೆಸ್ ಆಗಿ ಕಾಣೋದು. ದೇವ್ರು ಕಾಣೋದು ಅಂದರೆ ಹಾಗೆ ನಿತ್ಯಂ ಸ್ಥಿತಿ. ಅದು ತಾನು ಭಕ್ತರಿಗೆ ಕಂಡ್ರೂ ಕೂಡ ಅವ್ರಿಗೆ ಕಾಣೋ ರೀತಿ ಕಾಣಿಸ್ತಾನೆ ಅಷ್ಟೇನೆ. ಪೂರ್ತಿ ಕಂಡ್ರೆ ಕಣ್ಣು ಹೋಗಿ ಸುಟ್ಟೋಗ್ಬಿಡುತ್ತಾವೆ. ಅರ್ಜುನ ನೋಡೋಕ್ಕಾಗಲ್ಲ ಅಂತ ಹೇಳ್ತಾನಲ್ಲ, ದಯವಿಟ್ಟು ಅದು ರೂಪ ನೋಡೋಕ್ಕೆ ನನಗೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅರ್ಜುನಿಗೆ ನೋಡೋಕ್ಕಾಗಲಿಲ್ಲ ಹೇಗೋ ಅದೇ ರೀತಿ ಬಿಂಬರೂಪ ಎಷ್ಟು ಕಾಣಬೇಕು ಅಷ್ಟು ಮಾತ್ರ ಕಾಣಿಸ್ತಾನೆ ಹೊರತು ಪೂರ್ತಿ ದೇವರು ನೋಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ತನಗೆ ತಾನೇ ನೋಡ್ಕೋಬೇಕು. ಸ್ವಯಮೇವ ಆತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ದೇವರನ್ನು ಎಲ್ಲ ಶಕ್ತಿ, ದೇವರ ಪರಿಪೂರ್ಣ ಪರಿಚಯ ದೇವರಿಗೆ ಮಾತ್ರ ಆಗುತ್ತೆ, ಬೇರೆಯವ್ರಿಗೆ ಆಗೋದಿಲ್ಲ. ನಮ್ಮಲ್ಲಿ ಹಾಗಲ್ಲ. ಮೇಷ್ಟ್ರು ಇದ್ದಾರೆ, ವಿದ್ಯಾರ್ಥಿಗಳು ಯೋಗಿ ಮೇಷ್ಟ್ರು ಗುರುತಿಸ್ತಾರೆ. ಯಾರೋ ಕೂಡ ಏನೋ ಮಾಡ್ತಿರ್ತಾರೆ, ಇಷ್ಟು ಬುದ್ಧಿವಂತ ಹೇಗೆಲ್ಲ ಮಾಡ್ತಾನೆ, ಬುದ್ಧಿ ಇಲ್ಲ ಅಂತ ಬೈದ ಸರಿದಾರಿ ಬರ್ತಾರೆ.
ತನ್ನ ಶಕ್ತಿ ಅವನಿಗೆ ಗೊತ್ತಿಲ್ಲ, ಇವ್ರು ಹೇಳಿದಾಗ ಗೊತ್ತಾಗುತ್ತೆ. ಎಷ್ಟೋ ಸರ್ತೆ ಕೆಲವರು ಎಲ್ಲದರಲ್ಲೂ 100 ಔಟ್ ಆಫ್ 100 ತೊಗೊಂಡ್ಬಿಡ್ತಾರೆ ಎಲ್ಲದರಲ್ಲೂ. ಅವನಿಗೆ ಯಾವ ಕೋರ್ಸ್ ಹೋಗುತ್ತೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಮೇಷ್ಟ್ರ ಇದ್ರಬೋದು ಇದರಲ್ಲಿ ಸೈನ್ ಆಗ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಹೇಳ್ದ ಮೇಷ್ಟ್ರ ಹೇಳಿದ್ರೆ ಸರಿ ಹೋಯ್ತು ನೋಡಿದ್ರೆ ಹಾಗೆ ಹೇಳ್ತಾರೆ. ಅಂದರೆ ಅವ್ನ ಶಕ್ತಿ ಅವನಿಗೆ ಗೊತ್ತಿಲ್ಲ ಸರಿಯಾಗಿ. 100 ತೊಗೊಂಡವನಿಗೆ ಉಳಿದವನಿಗೆ ಬಿಟ್ಟುಬಿಡಿ. ಅಷ್ಟೇ ಮತ್ತೆ ಕಳಿಸೋಕೆ ಸಾಧ್ಯ ಆಗಲಿಲ್ಲ. ಹಾಗೆ ಎಷ್ಟು ತೋರಿಸ್ತಾರೆ ಅಷ್ಟೇ. ನ ವಿಶೇಷಾತ್ಮತಾ ಜ್ಞೇಯಂ ಅನಿತ್ಯ ಶಕ್ತಿರೂಪತಾ ನಿತ್ಯಂ ಸ್ಥಿತೇ ನ ಧರ್ಮಾಣಾಂ ಕ್ರಿಯಾದೀನಾಂ ಅನಿತ್ಯತಾ ವಿಶೇಷಾತ್ಮತೆಯ ತೇಷಾಂ ನಿತ್ಯಶಕ್ತ್ಯಾತ್ಮನಾ ತಥಾ ನಿತ್ಯಂ ಸ್ಥಿತೇರ್ನ ಧರ್ಮಾಣಾಂ ಕ್ರಿಯಾದೀನಾಂ ಅನಿತ್ಯತಾ. ನಾವು ಅನೇಕರು ಪ್ರಶ್ನೆ ಕೇಳಿದ್ವಿ, ಏನಂತ? ಅಣುಗಳಿವೆ, ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ಯಲ್ಲ, ಮತ್ತು ಸೃಷ್ಟಿ ಆಗ್ತಾನೆ ಇರಬೇಕಲ್ಲ, ಯಾಕೆ ಪ್ರಳಯ ಆಗತ್ತೆ? ಹಾಗಿದ್ರೆ ಉತ್ತರ ಇಲ್ಲ, ಅದಕ್ಕೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ ಅವರಿಗೆ. ಅರ್ಥ ಆಯ್ತಾ? ನಾವೇ ದೇವರಿಗೆ ಸೃಷ್ಟಿ ಶಕ್ತಿ ಇದೆ, ಯಾವಾಗಲೂ ಇದೆಯಾ? ಇದೆ. ಯಾವಾಗಲೂ ಸೃಷ್ಟಿ ಮಾಡಲಿ, ಹಾಗಿದ್ರೆ ಅವನಿಗೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ. ನಾವೇನು ಹೇಳ್ತೀವಿ ಇವಾಗ? ದೇವ್ರ ಶಕ್ತಿ ಇದೆಯೋ ಶಕ್ತಿ ಇದೆ, ಮಾಡ್ತಾನೋ ಮಾಡೋದಿಲ್ಲ. ಯಾವ ಮಾಡಬೇಕೋ ತನಗೆ ಗೊತ್ತು ಮಾಡೋದು, ಅದೇ ಸ್ವಾತಂತ್ರ್ಯ. ಅಂದರೆ ನಾವು ಹೇಳಿದಾಗೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಈ ಸೃಷ್ಟಿ ಮಾಡಿ ಸ್ಟಾಪ್ ಮಾಡೋ ಡ್ರೈವರ್ ಆಗಿಬಿಡ್ತಾರೆ. ದೇವರು ಡ್ರೈವರ್ ಅಲ್ಲ, ಅವನ ಕೈಯಲ್ಲಿದೆ. ಆದರೆ ಹೇಗೆ ಸಾಧ್ಯ ಅಂದರೆ ಸ್ವರೂಪಭೂತ ಗುಣಗಳು, ಹೆಚ್ಚಿನ ಶಕ್ತಿ, ವಿಶೇಷದಿಂದ ಭೇದ ವ್ಯವಹಾರ, ಇದು ಅವರಿಗಿಲ್ಲ. ಈ ಕಾನ್ಸೆಪ್ಟ್ ಅವರಿಗಿಲ್ಲ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಸೂಪರ್ ಇಂಪಾರ್ಟೆಂಟ್ ಕಾರು ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕೆ? ಮುಂದೆ ಸಿಗ್ನಲ್ ಇದೆ, ಗೊತ್ತಾಯ್ತಾ? ಸಿಗ್ನಲ್ ಇದೆ, ಆಯ್ತಾ? ಈಗ ಯಾಕೆ ಅವನಿಗೆ ಅದು ಕಾರ್ ಹೋಗೋದಿಲ್ಲ ಅಂತ ಅರ್ಥನ? ಈಗ ಹೋಗೋ ಶಕ್ತಿ ಅದಕ್ಕಿದೆ, ಶಕ್ತಿ ತೋರಿಸೋದಿಲ್ಲ. ಯಾವನು ಎತ್ತಿನ ಗಾಡಿ ಮುಂದೆ ಹೋಗ್ಬಿಡುತ್ತೆ, ಎತ್ತಿನ ಗಾಡಿ ಮುಂದೆ ಹೋಗ್ಬಿಡುತ್ತೆ. ಮಾಡಿ ಹೀಗೆ ಮಾಡ್ತಾರೋ ಓವರ್ಟೇಕ್ ಮಾಡಿಬಿಟ್ಟೆ ಅಂತೇಳಿ. ಕೆಲವು ರೂಲ್ಸ್ ಇಲ್ಲ ಕೆಲವರಿಗೆ. ಆಂಬ್ಯುಲೆನ್ಸ್ ಮುಂದೆ ಹೋಗ್ಬಿಡುತ್ತೆ, ಗೊತ್ತಾಯ್ತಾ? ಹೋದ್ರೆ ಮಾತ್ರಕ್ಕೆ ಏನಾಗಲಿಲ್ಲ, ಇವ್ರು ಮುಂದೆ ಓವರ್ಟೇಕ್ ಮಾಡಿಬಿಡೋದು. ಅದನ್ನು ಅರ್ಥ, ಶಕ್ತಿ ಬೇರೆ, ವ್ಯಕ್ತಿ ಬೇರೆ. ಶಕ್ತಿ ಇದ್ದಲ್ಲಿ ಎಲ್ಲ ಪಟ ಹೊಡ್ಕೊತ ಹೊತ್ತಿದ್ದು ಹೇಗಿರುತ್ತೆ ಎಲ್ಲರನ್ನ? ಶಕ್ತಿ ಇದೆ ಅಂತೇಳಿ ತಪ್ಪದು. ವ್ಯಕ್ತಿ ಮಾಡ್ಬೇಕಾದ್ರೆ ಯಾರನ್ನು ಹೊಡಿಬೇಕು, ಯಾರನ್ನು ಹೊಡಿಕೊಡೋದು, ಅದು ತಿಳುವಳಿಕೆ ಇರುತ್ತಲ್ಲ, ಅದು ವ್ಯಕ್ತಿ. ಎಲ್ಲ ಮಿಷನ್ ಇದೆ. ನೀವು ಕೈ ಇಟ್ಟರು ಕತ್ತ ನಿಲ್ಲಿಸೋದಿಲ್ಲ. ಅದು ಯಾರೋ ಕೊಡ್ತಾರೆ, ನೀವು ಹೋದರೆ ನೀವು ಹೊಡೆಯೋದು, ನಿಮ್ಮ ಕೈ ಮೇಲೆ ಹೊಡೆಯೋದಿಲ್ಲ. ಯಾತಕ್ಕೆ? ಅವರಿಗೂ ನೀವು ಹೊಡಿಬಾರ್ದು ಅಂತ ಗೊತ್ತಿದೆ, ಮಿಷನ್ನಿಗೆ ಗೊತ್ತಿಲ್ಲ. ದೇವ್ರ ಮಿಷನ್ ಅಲ್ಲ, ಅದು ಸರ್ವಜ್ಞ ಬರೀ. ಆದ್ದರಿಂದಾಗಿದೆ ದೇವ್ರ ಏನು ಬೇಕಾದ್ರೂ ಯಾವ ಕಾಲಕ್ಕೆ ಏನು ಮಾಡೋಕೆ ಅದನ್ನೇ ಮಾಡ್ತಾನೆ. ಇವರೇನು ಹೇಳಿದರು? ಸೃಷ್ಟಿ ಮಾಡೋಕ್ಕಾದ್ರೆ ಲಯ ಯಾಕೆ ಮಾಡೋದಿಲ್ಲ ಅಂದರೆ ಶಕ್ತಿ ಆಗಿರೋದಿಲ್ಲ ದೇವರಿಗೆ. ಈ ಮಾತು ಹೇಳಬಾರ್ದು. ಶಕ್ತಿ ಇರುತ್ತೆ, ತೋರಿಸೋದಿಲ್ಲ. ಲಯ ಮಾಡ್ಬೇಕಾದ್ರೆ ಏನು ಮಾಡೋದಿಲ್ಲ, ಸೃಷ್ಟಿ ಮಾಡೋದಿಲ್ಲ. ಯಾಕೆ? ಆ ಶಕ್ತಿ ತೋರಿಸೋದಿಲ್ಲ. ಬೇಕು ಊಟಕ್ಕೆ ಕೊಡ್ಬೇಕಾದ್ರೆ ರೀತಿ ಬೇರೆ, ಊಟ ಆದಮೇಲೆ ರೀತಿ ಬೇರೆ. ಎಲೆ ಬಿಟ್ಟು ಓಡೋಗ್ತಾರ ಇಲ್ವಾ? ಎಲೆ ಹಿಡ್ಕೊಳ್ಳೋ ಕ್ಯೂ ನಿಂತಾರೆ, ಆಮೇಲೆ ಬಿಟ್ಟು ಹೋಗ್ಲೋ ಕ್ಯೂ ನಿಂತಿರ್ತಾರೆ. ಯಾಕೆ? ಕೆಲಸ ಮುಗಿತಾರ. ಆದರೆ ಅದು ಇಚ್ಛೆ. ಮತ್ತೆ ಕೊಡೋ ಶಕ್ತಿ ಇದೆಯಾ? ಇಲ್ಲ ಅಂತ ಅಲ್ಲ, ಆದರೆ ಅದು ಮಾಡೋದಿಲ್ಲ. ವಿಶೇಷಾತ್ಮದ ಏಕಾಶಿ ಊಟ ಮಾಡೋ ಶಕ್ತಿ ಇದೆಯಲ್ವ? ಯಾಕೆ ಮಾಡೋದಿಲ್ಲ? ಮಾಡಬಾರ್ದು, ಮಾಡೋದಿಲ್ಲ. ಆಮೇಲೆ ಬರಲಿ ಜಾಸ್ತಿ ಆಮೇಲೆ ತಿಲ್ಲಕ್ಕೆ ಬರಲ್ಲ ಬಿಡ. ಎಷ್ಟು ಬೈದ್ರು ಸುಮ್ಮನೆ ಕೂತಿರ್ತಾನೆ. ಯಾತಕ್ಕೆ? ನಾಳೆ ತೋರಿಸ್ತೀನಿ, ಇವತ್ತು ತೋರಿಸಲ್ಲ ನಾನು ಅಂತ ಹೇಳ್ತಾ. ನಾಳೆ ಬಾ ತೋರಿಸ್ತೀನಿ, ಎಷ್ಟು ಮಾಡಿ ಹಾಕ್ತೀವಿ ಮಾಡೋಕೆ. ಕೆಲವರು ಯಾರು ತಿದ್ದೋರು ಸಿಗ್ತಾರೆ, ಈಗ ಕಡಿಮೆ ಆಗಿದ್ದಾರೆ. ಮೊದಲೆಲ್ಲ ತಿಂತಿದ್ರಂತ ಆ ಥರ 10 ತಿಂತೀನಿ. ಆಮೇಲೆ ಅವನು ಏನು ತಿಲ್ಲಕ್ಕಿಲ್ಲ ಅಂತ ಮಾಡಿದರೆ ಬಯಸ್ಕೋಬೇಕು. ಅವನು ಹೇಳಿದ್ದಿ ಇನ್ಮೇಲೆ ಮನೆ ಬರೋದಿಲ್ಲ, ಹೋಗೋದು. ನಿತ್ಯಂ ಸ್ಥಿತೇರ್ನ ಧರ್ಮಾಣಂ ಕ್ರಿಯಾದೀನಾಂ ಅನಿತ್ಯತಾ. ಧರ್ಮಗಳು ನಿತ್ಯ ಇದೆ, ಕ್ರಿಯಾದಿಗಳು ಅನಿತ್ಯ. ಆದರೆ ಆನಂದಪೂರ್ಣ, ಯಾವಾಗಲೂ ಆನಂದಪೂರ್ಣನೇ. ಜ್ಞಾನಪೂರ್ಣ, ಯಾವಾಗಲೂ ಜ್ಞಾನಪೂರ್ಣನೇ. ಎಲ್ಲ ಪೂರ್ಣನೇ. ಆನಂದ ಅಭಿವ್ಯಕ್ತಿನ ಯಾವಾಗಲೂ ಮಾಡ್ತಾನೆ, ಯಾರು ಗೊತ್ತಾಗಲ್ಲ ಅಷ್ಟೇ. ಅದು ಇದನ್ನು ಮಾತ್ರ ಬೇಕಾದ ಮಾತ್ರ ಮಾಡ್ತಾನೆ. ನ ವಿಶೇಷಾತ್ಮತಾ ಜ್ಞೇಯಂ ಅನಿತ್ಯ ಶಕ್ತಿ ರೂಪತಾ. ಮಜ್ಜಿಗೆ ಬಡಿಸೋ ಶಕ್ತಿ ಇದೆಯಲ್ಲ ನಿಮಗೆ? ಕೂತಷ್ಟೇ ಬಡಿಸ್ಬಿಟ್ರೆ ಕೂತಷ್ಟೇ ಬಡಿಸಿ ಏನು ಮಾಡ್ತಾರೆ? ಏನು ಬೆಂಕಿ ಆಗಿಬಿಡ್ತಾರೆ. ದ್ವಾಸಿ ಆ ರೀತಿ ಮಾಡಿಬಿಟ್ರಂತರು ಬೆಂಕಿ ಆಗ್ತಾನೆ, ಹೌದಲ್ಲ? ಇದೆ, ಅಲ್ಲಿದೆ ತರಬೇಕಾದ್ರೆ ಆಗ್ತರೋದಿಲ್ಲ. ಅಲ್ಲಿದೆ, ರೆಡಿ ಇದೆ. ರೆಡಿ ಮಾಡಿಕೊಂಡ್ಮೇಲೆ ಬಡಿಸೋದು. ಎಲ್ಲ ಒಟ್ಟಿಗೆ ತಂದುಬಿಟ್ರೆ ಊಟ ಮಾಡೋಕ್ಕಾಗತ್ತೆ ಅವನ ಕೈಲೇ? ಸಾಧ್ಯ ಇಲ್ಲ. ಅದು ಹೇಗೋ ಹೀಗೆ ಇಲ್ಲೇ ನಮಗೆ ಕಾಣಿಸ್ತದೆ. ಇದು ಮಾತ್ರಕ್ಕೆ ತೋರಿಸ್ಬೇಕು ಅಂತ ಅಲ್ಲ, ತೋರಿಸ್ತಿದ್ರೆ ಇಲ್ಲ ಅಂತ ಅಲ್ಲ, ಗೊತ್ತಾಯ್ತಾ? ಇರೋದನ್ನು ತೋರಿಸ್ಬೇಕಂತ ನಿಯಮನೂ ಇಲ್ಲ ನಮ್ಮಲ್ಲಿ. ಇಲ್ಲ, ಆ ವಿಚಾರ ಬೇರೆ. ಇಲ್ಲ, ಇಲ್ಲಿ ತೋರಿಸೋದು ಇಲ್ಲ. ದೇವ್ರು ಇದ್ದಾಗಲೂ ದೇವರು ತೋರಿಸೋದಿಲ್ಲ. ಇವೆಲ್ಲ ಯಾತಕ್ಕೆ ಉತ್ತರ ತಿಳ್ಕೊಬೇಕು? ನಮ್ಮ ಸಮಸ್ಯೆಗಳೇ ಪರಿಹಾರ ಮಾಡೋದಕ್ಕೋಸ್ಕರ. ದೇವ್ರು ಯಾತಕ್ಕೆ ನಮ್ಮನ್ನು ಹೇಗಿರ್ಬಿಟ್ಟ? ನಿತ್ಯ ದೇವ್ರ ಪೂಜೆ ಮಾಡ್ತಾನಲ್ಲ, ಎಷ್ಟು ಚೆನ್ನಾಗಿ ಮಾಡ್ತೀನಿ, ಯಾಕೆ ದೇವ್ರು ನಮ್ಗೆ ಅನುಗ್ರಹ ಮಾಡಿಲ್ಲ? ಆ ದೇವ್ರಿಗೆ ಗೊತ್ತು, ಯಾವಾಗ ಮಾಡೋಕೆ ದೇವ್ರಿಗೆ ಗೊತ್ತಿದೆ. ಆ ಪ್ರಸಂಗ ಬಂದ ಮಾಡ್ತಾನೆ. ನಾವೇನು ಮಾಡಿ ದೇವ್ರಿಗೆ ಮರ್ತು ಬಿಟ್ಟಿದ್ದಾನೋ ಏನೋ, ಯಾಕೆ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿಸೋಣ ಅಂತ, ಅವೆಲ್ಲ ಇಲ್ಲ.
ದೇವರು ಸರ್ವಜ್ಞನಾದ್ದರಿಂದ ಆ ಪ್ರಶ್ನೆ ಇಲ್ಲ. ಅದಕ್ಕೆ ದೇವರಿಗೆ ತನ್ನ ಪ್ರತಿಯೊಂದು ಕಾಲ ದೇವರಿಗೆ ಗೊತ್ತಾದ್ದರಿಂದ ಅಲ್ಲಿವರೆಗೆ ಏನು ಮಾಡ್ಬೇಕು ನಾವಾಗ? ಕಾಯ್ಬೇಕು. ದೇವರ ಅನುಗ್ರಹ ಅಂತ ಕಾಯ್ಬೇಕು ಹೊರತು ಬೇರೆ ದಾರಿ ಇಲ್ಲ. ಶೈವ ನ ವಿಶೇಷಾತ್ಮನ ಜ್ಞೇಯಂ ಅನಿತ್ಯ ಶಕ್ತಿ ರೂಪತ. ಅದಕ್ಕೆ ಶಕ್ತಿ ನಮ್ಮುಳದಲ್ಲಿ ಹಾಗೆಲ್ಲ ಹೇಳಬಾರ್ದು. ದೇವರಲ್ಲಿ ಮಾತ್ರ ಶಕ್ತಿ ರೂಪವನ್ನು ತೋರಿಸೋದು ಅನಿತ್ಯ. ವ್ಯಕ್ತಿ ಶಕ್ತಿ ಸ್ವಾಭಾವಿಕ, ವ್ಯಕ್ತಿ ಎಂಬುದು ಔಪಾಧಿಕ. ಪ್ರಸಂಗ ಬಂದ ಮಾಡ್ತಾರೆ ಅಷ್ಟೆ. ಮೈವ ಯತ್ ಸವಿಶೇಷ ಸ್ಯಾತ್ ಸವಿಶೇಷೋ ವಿಶೇಷೋ ಅನ್ಯೋ ನ ಚಾಪಿ ಅಯಂ. ಅದಕ್ಕೆ ವಿಶೇಷ ಅನ್ನೋ ಇನ್ನೊಂದು ವಿಶೇಷ ಅಂತ ಹೇಳಕ್ಕೆ ಹೋಗಬೇಡ. ಅದೇ ವಿಶೇಷನೇ ಕೆಲಸ ಮಾಡೋದು. ವಿಶೇಷ ಎಂಬುದೇನೋ ಸ್ವನಿರ್ವಾಹಕ. ಅದನ್ನು ಬೇರೆಯವ್ರು ಹಾಗೆಲ್ಲ ಸಮವಾಯ ಪದೀತಿ ಸ್ವನಿರ್ವಾಹಕ ಅಲ್ಲ. ಅದು ಅದು ಬಿಟ್ಟು ಯಾವ ನಮ್ಮ ಸಿದ್ಧಾಂತ ಆಗಿಬಿಡುತ್ತೆ. ಸಮವಾಯ ಎಂಬ ಕಾನ್ಸೆಪ್ಟಿಂದ ಎಕ್ಸ್ಪ್ಲೇನ್ ಮಾಡಕ್ಕೆ ಬರೋದಿಲ್ಲ ಅವರಿಗೆ. ವಿಶೇಷ ಒಪ್ಪಿದ್ರೆ ಅವ್ರ ಮತ ಹೋಯ್ತು. ಸ್ವನಿರ್ವಾಹಕತ ನೋಡಿ, ಹೇತೋಹೋ ತಥಾಪಿ ಸ್ಯಾದ್ ವಿಶೇಷತ. ಸ್ವನಿರ್ವಾಹಕತ ಇದೆ, ವಿಶೇಷ ಇದೆ, ಅದು ಮ್ಯಾಜಿಕ್ ವಿಶೇಷತ್ವ. ವಿಶೇಷತ್ವೇನ ವಿಜ್ಞಾತೇ ಪ್ರಮಾಣೈ ಅಖಿಲೇ ಇದೆ. ಮತ್ತಿಲ್ಲ ಅಂತ ಯಾಕೆ ಹೇಳಬಾರ್ದು ಅಂದರೆ, ಪ್ರಮಾಣ ಇದೆ ಅಂತ ಹೇಳಿದ ಮೇಲೆ ಇಲ್ಲ ಅಂತ ಹೇಳಬಾರ್ದು. ಗೊತ್ತಾಯ್ತಾ? ಮತ್ತೆ ಯಾಕೆ ತೋರಿಸೋದಿಲ್ಲ ಅಂದರೆ ಅದೇ ವಿಶೇಷ. ಯಾವ ಶಕ್ತಿನ ಯಾವಾಗ ತೋರಿಸ್ಬೇಕು ಅವಾಗ ತೋರಿಸ್ತಾರೆ. ಸಸರ್ಜ ಸಂಜಹಾರೇತಿ ವಿಶೇಷೋ ಹಿ ಅವಗಮ್ಯತೆ. ಕೆಲವು ಕಡೆಗೆ ಸಾರು ಮದ್ದು ಬರೆಸ್ತಾರೆ, ಕೆಲವು ಹುಳಿ ಮದ್ದು ಬರೆಸ್ತಾರೆ, ಗೊತ್ತಲ್ಲ. ಆದರೆ ನಮ್ಮ ಕಡೆ ಮಡಿಗೆ ಬಡಿಸೋ ಪದ್ಧತಿ ಇದೆ. ಆ ಥರ ಏನಾದ್ರು ಯಾರು ಎಲ್ಲಿ ಕೂಡ ಏನಿಲ್ಲ, ಅದು ಆ ಪದ್ಧತಿ ಇಲ್ಲ. ಅದು ಯಾಕೆ ಅವ ಕ್ರಮ ಸಿದ್ಧ ಆಗಿಬಿಟ್ಟೆ. ಆ ವ್ಯತ್ಯಾಸ ಬಿಡುವುದೆಲ್ಲ ಕಾಮನ್ನು. ಅರ್ಥ ಆಯ್ತಾ? ಆದರೆ ದೇವ್ರ ವಿಷಯ ಹೇಗಿರುತ್ತೆ ಅಂತ ಎಲ್ಲ ಶಕ್ತಿ ಎಲ್ಲ ಕಾಲಕ್ಕೂ ಇದೆ. ನಮಗೆ ಆ ಶಕ್ತಿ ಇಲ್ಲ, ಅದಕ್ಕೆ ತೋರಿಸೋದು ಇಲ್ಲ. ದೇವರಿಗಿದೆ, ಆದರೂ ತೋರಿಸೋದಿಲ್ಲ. ಯಾಕೆ? ತಂದೆ ಶಕ್ತಿನ ಜ್ಞಾನ ಇದೆ. ಇವತ್ತು ಮಿಷನ್ನಿಗೆ ಜ್ಞಾನ ಇಲ್ಲ. ಬಾಂಬ್ ಹಾಕಿದ್ರೆ ಬಾಂಬ್ ಹಾಕ್ತವನ್ನೂ ಕೊಲ್ಲುತ್ತದು. ಅರ್ಥ ಆಯ್ತಾ? ಅದು ಗೊತ್ತಿಲ್ಲ ಯಾರು ಏನು ಅಂಥೇಳಿ. ನಮ್ಮನೆ ಕರೆಂಟ್ ಅಂತ ನಮ್ಗೆ ಹೊಡಿಬಾರ್ದು ಅಂತೇನಿಲ್ಲ. ಯಾರು ಮುಟ್ಟಿದ್ರು ಹೊಡೆಯುತ್ತೆ. ದೇವ್ರು ಹಾಗಲ್ಲ. ಏನು ಮಾಡ್ತಾನೆ? ಸಾರು ಇವೆ. ಎಲ್ಲ ಬ್ರಹ್ಮಾಸ್ತ್ರಗಳು, ಬ್ರಹ್ಮೇಶ್ವರಾಸ್ತ್ರ ನಿಂತ್ಕೊಂಡಿದೆ, ಮಧ್ಯೆ ನಿಂತ್ಕೊಂಡು ಬೇರೆ ಸ್ಟಾಪ್. ಆ ರೀತಿ ಉಳಿದು ಯಾರು ನಿಲ್ಲಕ್ಕೆ ಸಾಧ್ಯ ಇಲ್ಲ. ನಿಂತ್ರೆ ಏನಾಗ್ತಿದ್ರು ಅವರು? ಅವರೇ ಫಸ್ಟ್ ಹೋಗ್ಬಿಡ್ತಾ ಇದ್ರು. ಸಸರ್ಜ ಸಂಜಹಾರೇತಿ ವಿಶೇಷೋ ಹಿ ಅವಗಮ್ಯತೆ. ಆದ್ದರಿಂದ ಸಸರ್ಜ ಸೃಷ್ಟಿ ಮಾಡಿದ, ಸಂಜಹಾರ ಲಯ ಮಾಡಿದ, ಸರಿನೇ. ಶ್ರುತ್ಯೈವಸ ಏವೇತಿ ತದಭೇದಶ್ಚ ಗಮ್ಯತೆ. ಅದೆಲ್ಲ ಮಾಡೋದ್ರ ಬದಲು ಹೀಗ್ಯಾಕೆ ಹೇಳಬಾರದು? ಸೃಷ್ಟಿ ಮಾಡೋನೇ ಒಬ್ಬ, ಲಯ ಮಾಡೋನೇ ಒಬ್ಬ. ಆದ್ದರಿಂದ ಮಾಡಿದ್ರಂತ ಯಾಕೆ ಹೇಳಬಾರ್ದು? ಸೃಷ್ಟಿ ಹಾಗೆ ಹೇಳಲಿಲ್ಲ. ಜನ್ಮಾದ್ಯಸ್ಯ ಯತಃ ಅಂತ ಒಟ್ಟಿಗೆ ಹೇಳ್ತೇವೆ ಹೊರತು ಒಬ್ಬೊಬ್ಬರಿಗೆ ಒಂದೊಂದು ಅಂತ ಹೇಳಿಲ್ಲ ಸೃಷ್ಟಿ. ಆದ್ದರಿಂದ ಅದೇ ಹೊಂದುತ್ತೆ. ಕೆಲವು ಕಡೆ ನಿಯಮ ಇದೆ. ಏನಂತ? ಬಡಿಸೋನ್ ಎಲೆ ಬಡಿಯೋದಿಲ್ಲ. ಗೊತ್ತಾಯ್ತಾ? ಬಡಿಸೋನ್ ಎಲೆ ಬಡಿತಾರ? ನಮ್ಮ ಕೆಲಸ ಅಲ್ಲ ಅಂತ ಹೇಳ್ತಾರೆ. ಅಡುಗೆ ಮಾಡೋರು ಬಡಿಸ್ಬೇಕು ಅಂತ ನಿಯಮ ಇಲ್ಲ. ಹಿಂದೆಲ್ಲ ಮಾಡ್ತಿದ್ರು ಕರ, ಬಟ್ ಈಗ ಎಲ್ಲ ಚೇಂಜ್ ಆಗ್ತಾ ಆಗೈತೆ. ಈಗ ಬಡಿಸೋ ಎಲ್ಲ ಚೇಂಜ್ ಮಾಡಿ ಸಿಕ್ಕಾಬಟ್ಟಿ ಬದಲಾವಣೆ ಆಗಿದೆ. ಆ ಥರ ಇತ್ತು. ಮನೆ ಬಂದವನು ಒಂದು ಬಲ್ಬ್ ಇನ್ನೊಂದು ಬಲ್ಬ್ ಹಾಕೋಗಿ ಹಾಗಲ್ಲ, ಅದು ಮತ್ತೆ ಚಾರ್ಜ್ ಮಾಡ್ತಾನೆ. ಅರ್ಥ ಆಯ್ತಾ ನಿಮಗೆ? ಒಂದು ಕೆಲಸಕ್ಕೆ ಬಂದವನು 3-4 ಕೆಲಸ ಕೇಳ್ತಾನೆ ಇರಲಿಲ್ಲ. ಅದಕ್ಕೆಲ್ಲ ಪದ್ಧತಿ ಏನಿದೆ. ಕೇಳಿದರೆ ಕೊಡ್ಲಿಕ್ಕೆ ಹೋದರೆ ಆ ಕೆಲಸ ಕೊಟ್ಟಿದ್ದೀರ. ಈಗ ಹಾಗಲ್ಲ, ಪ್ರತಿಯೊಂದಕ್ಕೂ ಮತ್ತೆ ಕೊಡಬೇಕು ಅಂತ ಹೇಳ್ತಾರೆ. ತೆಗೆದಾಕ್ಯಾರೆ ಮತ್ತೆ ತೆಗಿಲಕ್ಕೊಂದು ಹಾಕ್ಲಿಕ್ಕೆ ಅದು ಮತ್ತೆ ಕೇಳ್ತಾರೆ. ಅರ್ಥ ಆಯ್ತಾ ನಿಮಗೆ? ಬರೀ ತೆಗಿಬೇಕಾ? ಇಲ್ಲ. ಆ ರೇಟ್ ಎಷ್ಟು ವ್ಯತ್ಯಾಸ ಇರಲಿ ಅಂತ ಕೇಳ್ತಾರೆ. ಫ್ರೀ ಇಲ್ಲ. ಅವಾಗ ಇಲ್ಲೇ ಇಲ್ಲ. ಅದು ಅಡುಗೆ ಮಾಡಿದಂಗೆ ಕಷ್ಟ. ಅದಿಷ್ಟು ಅವನೇ ಎಕ್ಸ್ಪರ್ಟ್ ಮಾಡಬೇಕಾಗಿತ್ತು. ಜವಾಬ್ದಾರಿ ಅವರು. ಈಗ ಅದೆಲ್ಲ ನನ್ನ ಜವಾಬ್ದಾರಿ ಎಲ್ಲ ಮಾಡಿಟ್ಟು ಹೋಗ್ತೇನೆ ಅಷ್ಟೇ. ನಾನೇ ಊಟ ಮಾಡ್ಕೊಂಡು ಒಬ್ಬನೇ ಅದು ಹೇಳ್ತಾರೋ ಗೊತ್ತಿಲ್ಲ. ನಿಮ್ಗೆ ಕಾಯ್ದರೆ ಮಾಡಿ ಊಟ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅದು ಅಂತ ಕೇಳಿದರೆ ಏನು ಮಾಡಬೇಕಾಗಿತ್ತು? ಮುಂದೆ ಅದು ಕಾಲ ಬರ್ಬೋದು. ಇಲ್ಲ ಅಂತೇನು ಇಲ್ಲ. ಅದಕ್ಕೆಲ್ಲ ಕೆಡ್ಲಕ್ಕೆ ಹೋದ್ರೆ ಒಂದು ಮಿತಿ ಅಂತ ಇರೋದಿಲ್ಲ. ಬೀಳಕ್ಕೆ ಹೊಟ್ಟ ಮೇಲೆ ಎಷ್ಟು ಬೀಳ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಹೊತ್ತಾನೆ ಇಳಿಯೋದು ಬೇರೆ. ಇಳಿಯೋದಕ್ಕೆ ಇಚ್ಛೆ ಇದೆ, ಬೀಳೋದ್ರಲ್ಲಿ ಇಚ್ಛೆ ಇಲ್ಲ. ಆದ್ದರಿಂದ ಏನು ಬೇಕಾರಾಗ. ಸಸಜ್ಜ ಸಂಜಹಾರೇತಿ ವಿಶೇಷೋ ಹಿ ಅವಗಮ್ಯತೆ. ಶ್ರುತ್ಯೈವ ಸಸ ಏವೇತಿ ತದಭೇದಶ್ಚ ಗಮ್ಯತೆ. ಅವನೇ ಸೃಷ್ಟಿ ಮಾಡ್ತಾನೆ, ಅವನೇ ಲಯ ಮಾಡ್ತಾನೆ ಅಂತೇಳಿ ಏನು ಮಾಡ್ತಾ ಇದೆ? ಅದು ಒಬ್ಬನೇ ಮಾಡ್ತಾ ಒತ್ತಿ ಹೇಳ್ತಾ ಇದೆ. ಆದ್ದರಿಂದ ಒಪ್ಪಲೇಬೇಕು. ಭೇದೋ ಯದಿ ವಿಶೇಷಸ್ಯ ಸಭೇದೋ ಭೇದಿನಾ ಕಥಂ. ಭೇದೋ ಯದಿ ವಿಶೇಷಸ್ಯ ಸಭೇದೋ ಭೇದಿನಾ ಕಥಂ. ಭಿನ್ನಶ್ಚೇತ್ ಅನವಸ್ಥಾ ಸ್ಯಾತ್ ಅಭಿನ್ನಶ್ಚೇತ್ ಪುರಾಣ ಕಿಂ. ವಿಶೇಷ ಅನ್ನೋದು ಒಪ್ಪದೆ ಉತ್ತರ ಕೊಡ್ಲಿಕ್ಕೆ ಹೋದರೆ ಈ ಪ್ರಶ್ನೆ ಬರ್ತಿತ್ತು. ಅಥವಾ ವಿಶೇಷಕ್ಕೆ ಇನ್ನೊಂದು ಒಪ್ಕೊಂಡು ಈ ಪ್ರಶ್ನೆ ಬರೋ. ಆದ್ದರಿಂದ ಹಾಗಿಲ್ಲ. ಏನಂತ? ಭೇದೋ ಯದಿ ವಿಶೇಷಸ್ಯ ಸಭೇದೋ ಭೇದಿನಾ ಕಥಂ. ವಿಶೇಷಕ್ಕೂ ವ್ಯಕ್ತಿಗೂ ಭೇದ ಹೇಳೋದಾದರೆ ಅವನು ವಿಶೇಷ ಹೇಗಾಗತ್ತದು?
ಅವನು ವಿಶೇಷ ಆಗ್ಬೇಕಾದ್ರೆ ಸಂಬಂಧ ಪಡ್ಬೇಕು ತಾನೆ, ಇನ್ನೊಬ್ಬರು ನಮ್ಮನೆ ಹೇಗಾಗತ್ತೆ. ಅಥವಾ ಭಿನ್ನ ಭಿನ್ನಶ್ಚೇತ್ ಅನವಸ್ಥಾ ಸ್ಯಾತ್, ಇಲ್ಲ ಅದರಿಂದ ಭಿನ್ನ, ಅದು ಅದರಿಂದ ಭಿನ್ನ, ಅನವಸ್ಥಾ ಬಂತು. ಸ್ಯಾತ್ ಅಭಿನ್ನಶ್ಚೇತ್ ಪುರಾಣ ಕಿಂ, ಅಭಿನ್ನ ಅಂದ್ರೆ ಮೊದಲೇ ಕಾಣಿಸ್ಲಿಲ್ಲ. ಇಷ್ಟೆಲ್ಲ ಪ್ರಶ್ನೆ ಬರುತ್ತೆ. ಆದ್ದರಿಂದ ವಿಶೇಷ ಒಪ್ಪಿಕೊಂಡು ಅದು ಸ್ವನಿರ್ವಾಹಕತ ಒಪ್ಪಿಕೊಂಡ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ. ವಿಶೇಷೋ ಅಭಿನ್ನ ಏವೇತಿ, ವಿಶೇಷದ ಬಗ್ಗೆ ತುಂಬ ಕಡೆ ಹೇಳ್ತಾರೆ. ಈ ರೀತಿ ಹೇಳೋ ರೀತಿಯಲ್ಲಿ ವ್ಯತ್ಯಾಸ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಸ್ಪಷ್ಟೀಕರಣ ಇನ್ನೂ ಜಾಸ್ತಿ ಸಿಗುತ್ತೆ. ವಿಶೇಷೋ ಅಭಿನ್ನ ಏವೇತಿ ತೇನ ನ ಅಭ್ಯುಪಗಮ್ಯತೆ, ಯಾರಿಂದ, ಬೇರೆಯವರಿಂದ. ಅಭಿನ್ನೋ ನಿರ್ವಿಶೇಷಶ್ಚೇತ್ ಭೇದಸ್ತದ್ಭೇದತಾ ಕುತಃ. ಅಭಿನ್ನ ಅಂತ ಹೇಳೋದಾದರೆ ವಿಶೇಷ ಬೇರೆ ಯಾಕೆ ಬರೋದಿಲ್ಲ, ಉಳಿದು ಇವನಿಗಿರೋ ವಿಶೇಷ ಬೇರೆಯವ್ರಿಗೆ ಯಾಕೆ ವರ್ಕ್ ಮಾಡೋದಿಲ್ಲ. ದೇವರ ಗುಣಗಳಿಗೂ ದೇವರ ಅಭೇದ ಇದೆ, ವಿಶೇಷ ಇದೆ. ಅದು ನಮಗಿರೋ ಅಭೇದ ಅಂಬುದು ಬೇರೆ ವಿಚಾರ. ನಾವು ಸೀಮಿತರಾದ್ದರಿಂದ ಅದು ಸೀಮಿತವಾಗೇ ಇರುತ್ತೆ. ನಮ್ಮ ಸ್ವರೂಪಕ್ಕೆ ಸೇರಿದ್ದದು ಸೀಮಿತವಾಗೇ ಇರುತ್ತೆ. ದೇವರಿಗೆ ಎಷ್ಟೇ ಜೋರು ಕರೆಂಟ್ ಬಂದರೂ ಕೂಡ ಆ ವ್ಯಾಟ್ ಪ್ರಕಾರ ಬರುತ್ತೆ, ಜಾಸ್ತಿ ಬರೋದಿಲ್ಲ. ಬಂದರೆ ಹೋಗೇ ಬಿಡುತ್ತೆ, ಗೊತ್ತಾಯ್ತಾ. ಶಕ್ತಿ ಮೀರಿದರೆ ವೋಲ್ಟೇಜ್ ಹೆಚ್ಚಾದರೆ ಹೋಗಿಬಿಡುತ್ತೆ, ಗೊತ್ತಲ್ಲ. ಅದ್ರ ಶಕ್ತಿ ಬೇಕಾದಷ್ಟಿದೆ, ಅದು ಈ ತಗೊಳ್ಳೋ ಶಕ್ತಿ ಇದಕ್ಕಿಲ್ಲ. ನದಿ ತುಂಬ ಹರಿತಾ ಇದೆ, ಇವನು ಇರೋ ಒಂದು ಲೋಟ, ಒಂದು ಚಿಕ್ಕ ತಂಬಿಗೆ ತರ್ಲಕ್ಕಾಗತ್ತಾ, ಸಾಧ್ಯ ಇಲ್ಲ. ಅದರಿಂದ ನದಿ ಚಿಕ್ಕದು ಅಂತ ಹೇಳಕ್ಕೆ ಹೋಗಬಾರ್ದು. ನದಿ ದಾರಿ ದೊಡ್ಡದೇನೆ, ನಮ್ಮ ಶಕ್ತಿ ಇರೋದು ಇಷ್ಟು ಅಂತ ಒಪ್ಕೋಬೇಕು. ಸೊ ವಿಶೇಷವರು ಹಾಗೇನೆ. ಅನೇನ ಭಿನ್ನೋಯಂ ಇತಿ ಯತ್ ಸವಿಶೇಷತಃ. ಅನೇನ ಭಿನ್ನೋಯಂ, ಇದರಿಂದ ಇದು ಬೇರೆ, ಇದರಿಂದ ಬೇರೆ, ಇದರಿಂದ ಬೇರೆ, ಅದರಿಂದ ಬೇರೆ. ದೇವರಿದ್ದಾನೆ, ಮಹಾಲಕ್ಷ್ಮಿಯಿಂದ ಬೇರೆ, ಋಜುಗಳಿಂದ ಬೇರೆ, ಬ್ರಹ್ಮದೇವರಿಂದ ಬೇರೆ, ಗರುಡಾದಿಗಳಿಂದ ಎಷ್ಟು ಅನಂತ ವಿಶೇಷನೂ ದೇವರಿಗಿದೆ. ಪ್ರತಿಯೊಬ್ಬರಿಗೂ ಇದೆ. ಇನ್ನೊಬ್ಬರಿಂದ ಭಿನ್ನ, ಶ್ವೇತರ ನಿಖಿಲ ವಸ್ತುಗಳಿಂದ ಭಿನ್ನತ್ವ ಮತ್ತು ಎಲ್ಲದಕ್ಕೂ ಇದೆ. ಆ ದೃಷ್ಟಿಯಲ್ಲಿ ನಾನಂತ ಒಪ್ಪಿಕೊಂಡು ಖುಷಿ ಪಡ್ಬೋದು ಅಷ್ಟೇ. ಬಟ್ ಯಾವುದಕ್ಕೆ ಕೆಲಸಕ್ಕೆ ಬರೋದಿಲ್ಲ, ಉತ್ತಮತ್ವ ಕೆಲಸಕ್ಕೆ ಬರೋದಿಲ್ಲ. ಅಭೇದ ಭೇದಯೋಶ್ಚೈವ ಸ್ವರೂಪತ್ವಂ ಹಿ ಭೇದಿನಃ. ಭೇದ ಏವೈಷ ಬಹುಧಾ ದೃಶ್ಯತೆ ತತ್ಕಿಮುತ್ತರಂ. ಭೇದ ಅಂಬುದು ಎಷ್ಟು ವಿಧ ಇದೆ ಯೋಚನೆ ಮಾಡೋ ನೋಡಂತೆ. ಆ ಭೇದಕ್ಕೂ, ಭೇದ ಹೇಳಿದ ತಕ್ಷಣ ಯಾರಿಂದ ಶುರುವಾಗುತ್ತೆ, ಯಾರಿಂದ. ಅದಿಲ್ಲದೆ ಭೇದ ಹೇಳಕ್ಕೆ ಬರೋದಿಲ್ಲ. ಇದೇ ಹೇಳೋದಕ್ಕೆ ಬೇಕಿಲ್ಲ, ಇಲ್ಲ ಅಂತ ಹೇಳೋದಕ್ಕೆ ಯಾವುದರಿಂದ ಇಲ್ಲ. ನೆಗೆಟಿವ್ ಯಾವಾಗಲೂ ಏನು ಬೇಕು ಅಂದು ಅಭಾವಕ್ಕೆ ಪ್ರತಿಯೋಗಿ ಜ್ಞಾನ ಬೇಕೇ ಬೇಕು, ಪ್ರತಿಯೋಗಿ ಇರಲೇಬೇಕು. ಅದು ಇರಲಿ ಬಿಡಲಿ, ಅದಿಲ್ಲದೆ ಬರೋದಿಲ್ಲ. ಇವ ಯತ್ರ ಧೂಮ ತತ್ರ ಬನ್ನಿ ಅಂತ ಹೇಳಿದ್ವಿ ನಾವೀಗ. ಈಗ ಸಾಮಾನ್ಯವಾಗಿ ಚಕ್ರ ಅಂತಾನೆ ಹತ್ತುತ್ತೆ, ಆಮೇಲೆ ಏನಾಗುತ್ತೆ, ಹಾರಿ ಹೋಗ್ಬಿಡತ್ತೆ, ಹೊಗೆ ಬರ್ತಾನೆ ಇರ್ತದೆ. ಬೆಂಕಿ ಇಲ್ಲ ಅಲ್ಲಿ, ಅವಾಗೇನು ಎತ್ತರ ತತ್ರ ಇಲ್ವಲ್ರಿ ಬೆಂಕಿ ಇಲ್ಲ, ಹೊಗೆ ಇದೆ ಬೆಂಕಿ ಇಲ್ಲ ಅಂತ ಕೇಳಿದರೆ ಅಲ್ಲ, ಅದರ ಹುಟ್ಟಿಗೆ ಕಾರಣವಾದ ಬೆಂಕಿ ಇದೆ, ಅದು ವ್ಯಾಪ್ತಿ. ಈ ರೀತಿ ವ್ಯಾಪ್ತಿ ಅಲ್ಲ. ಅದು ಬೆಂಕಿ ಒಂದು ಇಲ್ಲದೆ ಹೋದರೆ ಏನು ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಅದು ವ್ಯಾಪ್ತಿ. ಅಭೇದ ಭೇದಯೋಶ್ಚೈವ ಸ್ವರೂಪತ್ವಂ ಹಿ ಭೇದಿನಃ. ಅದೇ ಅಭೇದನೆ ಹೇಳಿ, ಭೇದನೆ ಹೇಳಿ. ತನ್ನಂಥ ಗುಣಗಳಿಂದ ಅಭೇದ ಇದೆ, ಅಲ್ಲೂ ವಿಶೇಷ ಇದೆ. ಬೇರೆಯವರೊಂದಿಗೆ ಭೇದ ಇದೆ, ಅಭೇದ ಇವನ ಸ್ವರೂಪನೇ ಮತ್ತೆ, ಅದು ವಿಶೇಷ ಇದೆ. ತಯೋರ ವಿಶೇಷತ್ವೇ. ಆದರೆ ಭೇದದಿಂದ ಇರೋ ವಿಷಯ ಭಿನ್ನತ್ವದ ವಿಶೇಷನೇ ಬೇರೆ, ಅಭೇದ ವಿಶೇಷವೇ ಬೇರೆ. ಪರ್ಯಾಯತ್ವಂ ಹಿ ಶಬ್ದಯೋ. ಪೂರ್ತಿ ವಿಶೇಷ ಇಲ್ಲದೆ ಹೋಗ್ಬಿಟ್ಟಿದ್ರೆ ಏನಾಗ್ತಿತ್ತು ಗೊತ್ತಾ. ಹಾಲಿನ ಬಣ್ಣ, ಹಾಲಿನ ಬಿಳಿ ಬಣ್ಣ ಅಂತೀವಿ, ಗೊತ್ತಾಯ್ತು. ಅದರ ಬಣ್ಣದ ಮೇನು ಮಾಡಿ ಹಾಲು ಅಂತ ಕರೆಯೋದಿಲ್ಲ. ಅವನು ಎತ್ತರ, ಅವನು ಇಷ್ಟೆತ್ತರ, ಎತ್ತರ ಇಷ್ಟುವನು. ನಾವು ಏನು ಮಾಡಿದ್ವಿ ಈಗ, ಅವನು ಎತ್ತರ, ಅವನ ಎತ್ತರ ಅಂದ್ವಿ. ಎತ್ತರದ ಅವನ ಅಂತ ಹೇಳೋದಿಲ್ಲ, ಅವನ ಎತ್ತರ ಅಂತ ಕರೆದ್ವಿ. ಈಗ ಯಾಕೆ ಮಾಡೋದಿಲ್ಲ ಅಂದರೆ ಅದು ವಿಶೇಷ. ಮತ್ತೆ ನೋಡಿ ಅಲ್ಲೇ ಹೇಳ್ತಾರೆ, ಅಭೇದಾಭೇದ ಶಬ್ದೌಚ ಬೇಲಾಯ್ತು ತಯೋರ ವಿಶೇಷತ್ವೇ ಪರ್ಯಾಯತ್ವಮ್ಮಿ ಶಬ್ದಯೋ. ಆಗಿಬಿಟ್ಟು ಏನಾಗ್ತಿತ್ತು ಗೊತ್ತಾ, ಹಾಲು ಅಂದರೆ ಬಿಳಿ, ಬಿಳಿ ಅಂದರೆ ಹಾಲು ಆಗಿಬಿಡೋದು. ಬಿಳಿ ಬೇರೆ, ಹಾಲು ಬೇರೆ. ಹಾಲಿನ ಬಿಳಿ ಮಾತ್ರ ಹಾಲಿಂದೆ, ಅರ್ಥ ಆಯ್ತಾ. ಈಗ ಬರೀ ಬಿಳಿ ಬೇರೆ ಕಡೆ ಇದೆ, ಅರ್ಥ ಆಯ್ತಾ. ಬರೀ ಹಾಲು ಬೇರೆ ಕಡೆಗಿದೆ, ಬಟ್ ಏನಿಲ್ಲ, ಹಾಲಿನ ಬಿಳಿ ಮಾತ್ರ ಆ ಹಾಲಿಂದೆ, ಬೇರೆದ್ರದಲ್ಲ. ಇಲ್ಲವ್ರು ಏನಾಗ್ತಿತ್ತು, ಆಗ್ತಿತ್ತು. ಅದು ಪರ್ಯಾಯತ್ವ. ಪರ್ಯಾಯತ್ವ ಅಂದ್ರೇನು, ಸಿನಾನಿಯಮ್ಸ್ ಆಗಿಬಿಡ್ತಾ ಇತ್ತು. ಹಾಲು ಅಂತಷ್ಟೇ ಬಿಳಿ ಅಂತಾನೆ ಆಗ್ತಿತ್ತು, ಬಿಳಿ ಅಂತಷ್ಟೇ ಹಾಲು ಅಂತಾನೆ ಆಗಿದೆ. ಅದು ಎರಡು ಆಗಿದ್ರೆ ಸ್ವರೂಪ ಅಲ್ಲ, ಅದು ಬೇರೆ ಬೇರೆ ಬಿಳಿ ಇದ್ರ ಸ್ವರೂಪ ಅಲ್ಲ, ಇದ್ರ ಬಿಳಿ ಮಾತ್ರ ಇದ್ರ ಸ್ವರೂಪ. ಅರ್ಥ ಆಯ್ತಾ. ಏನ
ಅಲ್ಲ, ಹಾಲಿನ ಪ್ರಶ್ನೆ ಮೊಸರಿನ ಪ್ರಶ್ನೆ ಬಂದಿಲ್ಲ. ಹಾಲು ಬಿಳಿ ಇರುತ್ತಲ್ಲ ಅಷ್ಟು ಬೇಕು. ಮೊಸರು ಬೇಕಾದ್ರೆ ಅದನ್ನು ತಗೊಳ್ಳಿ, ಹಾಲು ಮೊಸರು ಒಟ್ಟಿಗೆ ಸೇರಿಸ್ಬಾರ್ದು ಅಷ್ಟೇ, ಎಲ್ಲ ಮೊಸರಾಗಿ ಬಿಡುತ್ತೆ. ಆಮೇಲೆ ಹಾಲು ಬಿಳಿ ಬಣ್ಣ, ಮೊಸರು ಬಿಳಿ ಬಣ್ಣ, ಅದ್ರದ್ದು ಏನು ತಪ್ಪಲ್ಲ. ಬಿಳಿ ಹಾಲಿಗೆ ನೀವು ಹೆಪ್ಪಾಕಿದಾಗ ಬಿಳಿ ಮೊಸರು ಬಂತೆ ಹೊರತು ಬಣ್ಣ ಚೇಂಜ್ ಆಗಲಿಲ್ಲ. ಗೊತ್ತಾಯ್ತಾ? ಆ ಬಣ್ಣ ಬೆಣ್ಣೆ ಕೂಡ ಹೇಗೆ ಬಂತು? ತುಪ್ಪ ಬಿಳಿ ಇಲ್ಲ, ತುಪ್ಪ ಹೇಗಿದೆ? ಬಿಳಿ ಇರೋದಿಲ್ಲ, ಅದು ಸ್ವಲ್ಪ ಬಣ್ಣ ಸ್ವಲ್ಪ ಚೇಂಜ್ ಆಗೇ ಆಗುತ್ತೆ. ಇದರೆಲ್ಲ ಚೇಂಜ್ ಆಗೋದಿಲ್ಲ ಆ ಥರ. ಅದು ಸ್ವತ್ತುಗಳ ಸ್ವಭಾವ ಧರ್ಮ ಇರೋದೇ ಹಾಗೆ. ದೇವರು ಅದನ್ನು ಕಾಪಾಡ್ತಾನೆ. ಭೇದ ಭೇದ ಶಬ್ದವು ಚ ಪರ್ಯಾಯವಿತಿ ಕೋವದೇ. ಭೇದ ಮತ್ತು ಅಭೇದ ಶಬ್ದಗಳು ಪರ್ಯಾಯ ಅಂತ ಹೇಳ್ತಾರಾ? ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಭೇದ ಇವನು ಸ್ವರೂಪ, ಆದರೆ ಪರ್ಯಾಯ ಮಾಡಿ ಅವನು ಅಂತ ಹೇಳಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಅವನು ಭೇದ ಅವನ ಸ್ವರೂಪನೇ ಹೊರತು ಎಲ್ಲ ಭೇದ ಅವನ ಸ್ವರೂಪ ಅಲ್ಲ. ಅವಿಶೇಷೇ ಕಥಂ ಭೇದೋ ಭೇದಿನ ಏಕಸ್ತಥಾಭಿದ ಪುನಸ್ತಯೋರ್ವಿಭೇದಶ್ಚ ಭೇದಿ ಮಾತ್ರತ್ವ. ಇವೆಲ್ಲ ಇಷ್ಟು ಡೀಟೇಲಾಗಿ ಡಿಸ್ಕಸ್ ಮಾಡೋದು ಇಲ್ಲಿ ಒಂದೇ ಕಡೆ. ಅದು ಇದರ ಭಾರಿ ದೊಡ್ಡ ಮಹತ್ವ ಇದೆ, ಈಗ ಜ್ಞಾಪಕ ಇರಬೇಕು. ಅಲ್ಲಿಗೆ ಇವತ್ತಿಗೆ ಅಲ್ಲಿಗೆ ಇರಲಿ, ಮುಂದೆ ಅದನ್ನು ನೋಡೋಣ. ಇನ್ನು ವಿಶೇಷ ಮುಗುದಿಲ್ಲ. ವಿಶೇಷ ಹಾಂ ಏನು ನೋಡಿ, ಮತ್ತೇನು ಹೇಳಬೇಕಿತ್ತು? ಬೇರೆ ಹೇಳಬೇಕಿತ್ತು ಏನಾದ್ರು? ಹೌದು, ಅದಕ್ಕೇನೆ ರಾಘವೇಂದ್ರ ಹೇಳ್ತಾರೆ. ಅವ್ರೇನು ಮಾಡಿದರು? ಉಡುಪಿಯಲ್ಲಿ ಕೂತಿದ್ರು ರಾಯರು. ಸುಮಾರು 10 ವರ್ಷ ಇದ್ದಾರೆ ಉಡುಪಿ ಒಳಗೆ. ಗೊತ್ತಾಯ್ತಾ? ಆಗ ಅವ್ರು ಏನು ಮಾಡ್ಲಿಕ್ಕೆ ಬರಲಿಕ್ಕೆ ಶುರು ಮಾಡಿದರು, ತಾತ್ಪರ್ಯ ಚಂದ್ರಿಕಾಕ್ಕೆ ಅರ್ಥ ಬರಲಿಕ್ಕೆ ಶುರು ಮಾಡಿದರು. ಏನಾಯಿತು? ಶಿಷ್ಯರಿಗೆ ಕಷ್ಟ ಆಯಿತು. ಫಸ್ಟ್ ಏನು ಮಾಡಿದಾರೆ ಅವರು? ತಂತ್ರದೀಪಿಗೆ ನ್ಯಾಯ ಮುಕ್ತಾವಳಿ ಬರೋದು ಆಮೇಲೆ ಶುರು ಮಾಡಿದರು. ರಾಘವೇಂದ್ರಲ್ಲೇ ಹೇಳ್ತಾರೆ. ಆಗ ತಕ್ಷಣ ಅರ್ಥ ಆಯಿತು. ಆದ್ದರಿಂದನೇ ತಂತ್ರದೀಪಿಕ ನ್ಯಾಯ ಬರೆದ ಚಂದ್ರಿಕಾ ಪ್ರಕಾಶ ಬರೆದಿತ್ತು. ಪರಿಮಳ ಬರೆದಿದ್ದು, ಭಾವದೀಪ ಬರೆದಿದ್ದು ಎಲ್ಲಿ ಗೊತ್ತಾ? ಭಾವದೀಪ ಬರೆದಿದ್ದು ಆಲೂರು ಅಂತೇಳಿ, ಅದು ಮುಳುಗೋಗಿದೆ ಈಗ. ಕೃಷ್ಣಾ ನದಿಯಲ್ಲಿ ಮುಳುಗೋಗಿದೆ. ಅಲ್ಲಿ ಚಾತುರ್ಮಾಸ್ಯ ಕೂತಿದ್ದು ಕಾಲಕ್ಕೆ ಬರೆದ್ರು ಅಂತ ಹೇಳ್ತಾರೆ. ಅದು ಆಲೂರು ಅಂತಿದೆ. ಈ ಊರ ಹೆಸರಿದೆ, ಆ ಊರಿಲ್ಲ, ಆ ಊರು ಮುಳುಗೋಗಿದೆ. ಕೃಷ್ಣಾ ನದಿ ಇದರಲ್ಲಿ ಹೋಯ್ತು. ಪರಿಮಳ ಅಲ್ಲ, ಯಾರು ಹೇಳಿದ್ರ? ಅಲ್ಲ ಅಲ್ಲ ಅಲ್ಲ, ಅಂದ್ಕೊಂಡಿದ್ದಲ್ಲ. ಅವ್ರು ಬರೆದಿದ್ದ ಅಲ್ಲಿ ಅಂತ ಹೇಳಿಲ್ಲ. ಪರಿಮಳ ಎಲ್ಲಿ ಬರೋದು ಸ್ಪಷ್ಟ ಹೇಳಿಲ್ಲ. ಭಾವದೀಪಕ್ಕೆ ಹೇಳಿದ್ದಾರೆ, ತಂತ್ರದೀಪಿಕ, ನ್ಯಾಯಮುಕ್ತಾವಳಿ, ಚಂದ್ರಿಕಾ ಪ್ರಕಾಶ ಎಲ್ಲ ಬರೆದು ಉಡುಪಿ ಒಳಗಿದ್ದಾಗ ಅವಿಷ್ಟು ಕೂಡ. ಹಾಂ, ಅದಕ್ಕೆ ಕೆಲವರು ಹೇಳಿರ್ಬೋದು, ಬಟ್ ಅದಕ್ಕೆ ಆಧಾರ ತೋರಿಸ್ಬೇಕು. ಆಧಾರ ಇಲ್ದವ್ರೆ ಪ್ರತೀತಿ ಅಂತ ಅಷ್ಟೇ ಆಗ. ಅದೇ ಹೇಳಿದ್ನಲ್ಲ, ನಿಮ್ಮ ಮನೆಯಲ್ಲೂ ತೋರಿಸೋದು ಬೇಕಾದ್ರೆ, ಇಲ್ಲೇ ಕೂತಿದ್ರು ಅಂತ. ಪೆರಿಫೆರಿ ಇರೋದಿಲ್ಲ, ಅದರೊಳಗೆ ಆಧಾರ ಕೊಡಬೇಕು. ಇನ್ನು ಒಂದೇ ಕಡೆ ತರಿಸಿ ಅಟ್ಲೀಸ್ಟ್ ಒಪ್ಪೋದು, ಇನ್ನೊಂದು ಕಡೆ ಬೇರೆ ಕಡೆ ತೋರಿಸ್ತಾ ಹೋಗ್ಬಿಟ್ರೆ. ಇವತ್ತೇ ತುಂಬ ಮೌರಾಣದ ಕಥೆಗಳೆಲ್ಲ ನಮ್ಮ ಜನ ಏನು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಅಂದರೆ, ತಮ್ಮ ಊರಿನ ಬೆಟ್ಟದಲ್ಲೇ ಬಕಾಸುರ ಇದ್ದಿದ್ದು. ಗೊತ್ತಾಯ್ತಾ? ಅಲ್ಲೇ ಹಿಡಿಂಬಾಸುರ ಇದ್ದಿದ್ದು ಈ ಬೆಟ್ಟದೊಳಗೆ. ಚಿತ್ರದುರ್ಗ ಹಿಡಿಂಬಾಸುರ ಇತ್ತು, ಹಿಡಿಂಬೇಶ್ವರ ಲಿಂಗ ತೋರಿಸ್ತಾರೆ. ಹಿಡಿಂಬಾಸುರ ಅಲ್ಲಿದ್ದ ಅಂತ ಹೇಳ್ತಾರೆ. ಹಿಡಿಂಬಾಸುರ ಎಲ್ಲಿದ್ದ? ಅವ್ರು ಓವರ್ ನೈಟ್ ಜರ್ನಿ ಮಾಡಿ ಈ ಕಡೆ ಬಂದಿದ್ದಾರೆ. ಅಲ್ಲಿ ಹಿಡಿಂಬಾಸುರ ಇದ್ದಾನೆ. ಎಲ್ಲಿಂದ? ವಾರಣಾವತದಿಂದ. ಇದಿರೋದು 2,000 ಕಿಲೋಮೀಟರ್ ದೂರ. ಅವ್ರಿಗೆ ಬರೋ ಶಕ್ತಿ ಇದೆಯಲ್ಲೋ ಪ್ರಶ್ನೆ ಅಲ್ಲ, ಎಲ್ಲಿ ನಡೀತೋಗೋದು ಪ್ರಶ್ನೆ. ಅರ್ಥ ಆಯ್ತಾ? ಹೀಗಾಗಿ ಅದು ಊರಿನ ಜನ, ಇಡೀ ಜಗತ್ತೆಲ್ಲ ತಮ್ಮ ಊರಿ ಸುತ್ತನೇ ಆಗಿದೆ ಅಂತ ಅವ್ರು ಹೇಳೋರು. ಜನಕ್ಕೆ ಬಹಳ ಮಹತ್ವ ಕೊಟ್ಟು ಸ್ಥಳ ಪುರಾಣ ಅಂದ್ರೆ ಹಾಗೆ. ತಮ್ಮೂರು ಭಾರಿ ದೊಡ್ಡದು ಅಂತ ಹೇಳಿ ಕಲ್ಪನೆ ಮಾಡ್ತಾರೆ ಕೆಲವರು. ಕೆಲವು ಕಡೆ ಸತ್ಯ ಇರೋದು. ಆ ಸತ್ಯ ಎಷ್ಟಾಗುತ್ತೆ ಅಂದರೆ, ನಿಜವಾಗಿ ನಡೆದ ಜಾಗ ಹೇಳಿದವರು ಜನ ನಂಬೋದಿಲ್ಲ, ಅಷ್ಟು ಕನ್ಫ್ಯೂಷನ್ ಆಗೋಗಿರುತ್ತಾಗಲೇ. ವಿರಾಟ್ ನಗರ 2 ತೋರಿಸ್ತಾರೆ. ಮತ್ತೆ ವಿರಾಟ್ ನಗರ ಅಂತ ಹೋಗ್ತೀವಲ್ಲ, 2 ವಿರಾಟ್ ನಗರ ಇದೆ. 2 ಅರಿಗಿನ ಮೇಲೆ ತೋರಿಸ್ತಾರೆ. ಎಲ್ಲ 2-2, 3 ಆಗುತ್ತೆ. ಸಾರ 3 ಕಡೆ ತೋರಿಸ್ತಾರೆ. ಅವು ಯಾಕೆ ಗೊತ್ತಾ? ತಮ್ಮ ಅಲ್ಲಿ ನಡೀತು ಅಂತ ಹೇಳೋ ಹೆಮ್ಮೆಗೋಸ್ಕರ ಕೊನೆಗೆ ರಿಯಾಲಿಟಿ ಮುಚ್ಚೋಗ್ಬಿಡುತ್ತೆ, ಸತ್ಯನೇ ಮರೆತು ಬಿಡ್ತಾರೆ. ಹಾಗಾಗಬಾರ್ದು. ಹಾಂ, ಮುಂದೆ ಹೇಳಿ. ಹಾಂ ಹಾಂ, 2 ದಿವಸ ನ್ಯಾಯಮುಕ್ತಾವಳಿ ಬಿಟ್ಟೋಯ್ತಾ? ಆಗಲಿಲ್ಲ. ಮಾಡೋಣ, ಇದಾದ್ಮೇಲೆ ಮಾಡೋಣ.